ಸೊ ಇದರಿಂದ ನಾನು ನಿಮಗೆ ಏನು ಹೇಳ್ಬೇಕಂತಂದ್ರೆ ನಂದು ಒಂದೇ ಪಾತ್ ಡಿಫಿಕಲ್ಟ್ ಐತಿ, ನಾನು ಅಷ್ಟೇ ಕಷ್ಟಪಡಕತ್ತೀನಿ, ನನಗಷ್ಟೇ ಟ್ರಬಲ್ಸ್ ಅದಾವು ಸ್ಟ್ರಗಲ್ಸ್ ಅದಾವ ಅನ್ನೋದಿಲ್ಲ. ಎವ್ರಿ ಒನ್ ದ ಲೈಫ್ ಈಸ್ ಡಿಫಿಕಲ್ಟ್ ಆ್ಯಂಡ್ ಎವ್ರಿ ಒನ್ಸ್ ಲೈಫ್ ಈಸ್ ಯುನಿಕ್. ಸೊ ನಾವು ಕಂಪೇರ್ ಮಾಡಬಾರ್ದು. ಒಂದು ಮ್ಯಾಜಿಕ್ ಏನೂ ಆಗೋದಿಲ್ಲ ಲೈಫ್ ಒಳಗೆ, ಯಾರ ಲೈಫ್ ಒಳಗೆ ಏನೋ ಸಡನ್ನಾಗಿ ಒಂದು ಮೂಮೆಂಟ್ ಬರ್ತೈತಿ, ಏನೋ ಸಮ್ ಮ್ಯಾಜಿಕ್ ವಿಲ್ ಹ್ಯಾಪನ್ ಆ್ಯಂಡ್ ಐ ವಿಲ್ ಗೆಟ್ ವಾಟ್ ಐ ವಾಂಟ್ ಇನ್ ಮೈ ಲೈಫ್. ನೋ, ಏನು ಲೈಫ್ ಒಳಗೆ ಮ್ಯಾಜಿಕ್ ಅನ್ನೋದಿಲ್ಲ. ಎವ್ರಿಥಿಂಗ್ ಈಸ್ ಪ್ಯೂರ್ ಹಾರ್ಡ್ ವರ್ಕ್, ಪ್ಯೂರ್ ಎಫರ್ಟ್ಸ್. ಸೊ ಇಷ್ಟು ಫಾಲೋ ಮಾಡಿರಿ, ನೋಡೋಣ ಸೆಲೆಕ್ಷನಿಗೆ ಯಾರು ಸ್ಟಾಪ್ ಮಾಡ್ತಾರೆ ನಿಮಗೆ. ಎಸ್, ಸೊ ಎಷ್ಟೊಂದು ಎಕ್ಸಾಮ್ ಬಂದು ಅಟ್ ಎ ಟೈಮ್, ಲೈಕ್ ಈಗ ಟೌನ್ ಪ್ಲಾನಿಂಗ್ AE ಎಕ್ಸಾಮ್ ಐತಿ, RWS AEE ಐತಿ, WRD AEನೂ ಕಾಲ್ ಮಾಡ್ತಾರೆ ಅಂತ ಹೇಳೋರು. ಸೊ ನಾವು ಯಾವ್ದು ಎಕ್ಸಾಮ್ ಪ್ರಿಪೇರ್ ಆಗಬೇಕು, ಯಾವ್ದು ಇಂಡಿವಿಜುವಲ್ ಲೈಕ್ ಕ್ಯಾನ್ ವಿ ಟಾರ್ಗೆಟ್ ಫಾರ್ ಆಲ್ ದ ಎಕ್ಸಾಮ್ಸ್, ಅಥವಾ ನಾವು ಗೌರ್ಮೆಂಟ್ ಎಕ್ಸಾಮ್ಸ ಬಿಟ್ಟು ಬಿಡಬೇಕು, ಬೇರೆ ಪಾತ್ ಚೂಸ್ ಮಾಡಬೇಕು, ಫಾರೆನ್ಗೆ ಹೋಗಬೇಕು, ಅವ್ರದ್ದು ಲೈಫ್ ಎಷ್ಟು ಈಸಿ ಐತಿ, ಸಾಫ್ಟ್ವೇರ್ ಇಂಜಿನಿಯರ್ಸದ ಲೈಫ್ ಎಷ್ಟು ಈಸಿ, ನಮ್ದು ಎಷ್ಟು ಕಷ್ಟ ಐತಿ. ನೋ, ಕಮ್ ಔಟ್ ಆಫ್ ದಿಸ್ ಥಿಂಗ್. ಸೊ ಇಲ್ಲಿ ಏನಾಯ್ತಲ್ಲ, ನಾನು ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ ನನ್ನ ಜೊತೆ ಡಿಸ್ಕಷನ್ ಮಾಡ್ತಾರಲ್ಲ, ಸೊ ಇದೇ ಡೈಲಮ ಒಳಗೆ ಅದಾರು. ಲೈಕ್ ನೀವು ಯಾವ್ದು ಪಾತ್ ನಿಮ್ದು ಕರಿಯರ್ಗೆ ಚೂಸ್ ಮಾಡ್ಬೇಕು ಅನ್ನೋದು ನಿಮಗೆ ಡಿಸೈಡ್ ಮಾಡೋಕ್ಕಾಗವಲ್ತು. ಸೊ ಆಲ್ವೇಸ್ ವಿ ಫೀಲ್ ಲೈಕ್ ದ ಗ್ರಾಸ್ ಆನ್ ದ ಅದರ್ ಸೈಡ್ ಈಸ್ ಗ್ರೀನರ್. ಸೊ ಅಲ್ಲಿ ಈಸಿ ಐತೆ ಅನ್ಕೋತೀವಿ. ಲೈಕ್ ನಮ್ಮ ಕಡೆ ನೋಡ್ರಿ, ದುಡ್ಡು ಇತ್ತಂದ್ರೆ ನಾವು ಫಾರೆನ್ಗೆ ಹೋಗಿ MS ಮಾಡಿ ಆರಾಮಾಗಿ ಇರ್ತಿದ್ವಿ. ನೋ, ಯಾರು MS ಮಾಡಕ್ಕೆ ಹೋಗ್ಯಾರಲ್ಲ ಅವ್ರದ್ದು ಗೋಲ್ ಅವ್ರಿಗೆ ಗೊತ್ತು. ಸೊ ನೀವು US ಅದು ಕಂಟ್ರಿ ಥಿಂಕ್ ಮಾಡಿದಾರಂದ್ರೆ ವೀಸಾದ ಎಷ್ಟು ಇಶ್ಯೂ ಐತಿ. ಸೊ ಯಾವಾಗ ಜಾಬ್ದಿಂತ ತೆಗಿತಾರೆ ಗೊತ್ತಿಲ್ಲ. ನಾವು ಸಾಫ್ಟ್ವೇರ್ ಜಾಬ್ ಮಾಡಿದ್ನಿ ಅಂದ್ರೆ, ಅಥವಾ ಸಾಫ್ಟ್ವೇರ್ ಇಂಜಿನಿಯರಿಂಗ್ ಮಾಡಿದ್ನಿ ಅಂದ್ರೆ ನಂದು ಲೈಫ್ ಎಷ್ಟು ಈಸಿ ಇರ್ತಿತ್ತು, ತಿಂಗಳಿಗೆ 1 ಲಕ್ಷ ರೂಪಾಯಿ ಸ್ಯಾಲ್ರಿ ಬರ್ತಿತ್ತು ಅದು. ಸೊ ಇವತ್ತು ಜಾಬಿಗೆ ಹೋಗ್ತೀವಿ, ನಾಳೆ ಇರ್ತೈತಿ ಅನ್ನೋದು ಗೊತ್ತಿಲ್ಲ. ಸೊ ಇದರಿಂದ ನಾನು ನಿಮಗೆ ಏನು ಹೇಳ್ಬೇಕಂತಂದ್ರೆ, ನಂದು ಒಂದೇ ಪಾತ್ ಡಿಫಿಕಲ್ಟ್ ಐತಿ, ನಾನು ಅಷ್ಟೇ ಕಷ್ಟಪಡಕತ್ತೀನಿ, ನನಗಷ್ಟೇ ಟ್ರಬಲ್ಸ್ ಅದಾವು ಸ್ಟ್ರಗಲ್ಸ್ ಅದಾವ ಅನ್ನೋದಿಲ್ಲ. ಎವ್ರಿ ಒನ್ ದ ಲೈಫ್ ಈಸ್ ಡಿಫಿಕಲ್ಟ್ ಆ್ಯಂಡ್ ಎವ್ರಿ ಒನ್ಸ್ ಲೈಫ್ ಈಸ್ ಯುನಿಕ್. ಸೊ ನಾವು ಕಂಪೇರ್ ಮಾಡಬಾರ್ದು. ಓಕೆ, ಸೊ ನಾವೇನು ಮಾಡಕತ್ತೀವಲ್ಲ ಅದನ್ನು ನಾವು ಒಂದು ಪ್ರಾಪರಾಗಿ ಥಿಂಕ್ ಮಾಡಬೇಕು. ಸೊ ನಾವು ಬರೀ ವಿಚಾರ ಮಾಡ್ಕೋತ ಕನಸು ಕಾಣ್ಕೋತ ಕೂತ್ವಿ, ಇಲ್ಲ ನಾನು ಒಂದು ಸಲ ನಾನು AE ಆಗ್ತಾನೋ, AEE ಆಗ್ತಾನೋ, JE ಆಗ್ತಾನೋ, ನಂದು ಲೈಫ್ ಹಿಂಗಿರತ್ತೆ ಹಂಗಿರತ್ತೆ. ನೋ, ಒಂದು ಮ್ಯಾಜಿಕ್ ಏನೂ ಆಗೋದಿಲ್ಲ ಲೈಫ್ ಒಳಗೆ, ಯಾರ ಲೈಫ್ ಒಳಗೆ ಏನೋ ಸಡನ್ನಾಗಿ ಒಂದು ಮೂಮೆಂಟ್ ಬರ್ತೈತಿ, ಏನೋ ಸಮ್ ಮ್ಯಾಜಿಕ್ ವಿಲ್ ಹ್ಯಾಪನ್ ಆ್ಯಂಡ್ ಐ ವಿಲ್ ಗೆಟ್ ವಾಟ್ ಐ ವಾಂಟ್ ಇನ್ ಮೈ ಲೈಫ್. ನೋ, ಏನು ಲೈಫ್ ಒಳಗೆ ಮ್ಯಾಜಿಕ್ ಅನ್ನೋದಿಲ್ಲ. ಎವ್ರಿಥಿಂಗ್ ಈಸ್ ಪ್ಯೂರ್ ಹಾರ್ಡ್ ವರ್ಕ್, ಪ್ಯೂರ್ ಎಫರ್ಟ್ಸ್. ಓಕೆ, ಸೊ ಆ್ಯಂಡ್ ಎವ್ರಿಥಿಂಗ್ ಈಸ್ ಪ್ರಾಕ್ಟಿಕಲ್. ದಿಸ್ ಇಸ್ ವಾಟ್ ಯು ನೀಡ್ ಟು ರಿಮೆಂಬರ್. ಸೊ ಇದನ್ನು ನಾನು ಯಾಕೆ ನಿಮ್ಗೆ ಎಕ್ಸ್ಪ್ಲೇನ್ ಮಾಡಕತ್ತೇನೆ ಈಗ ಅಂದ್ರೆ, ಸೊ ಈಗ ಇನ್ನೊಂದು ಸ್ವಲ್ಪ ದಿವಸ ಒಳಗೆ ಟೌನ್ ಪ್ಲಾನಿಂಗ್ ಎಕ್ಸಾಮ್ ಐತಿ, RWS AEEನೂ ಅನೌನ್ಸ್ ಮಾಡಿದರು, ಆಸ್ ವೆಲ್ ಆಸ್ WRD AEನೂ ಕಾಲ್ ಫಾರ್ ಮಾಡಬಹುದತ್ತೂ ಐತಿ. ಸೊ ನಾನು ನಿಮಗೆ ಪ್ರತಿ ವಿಡಿಯೋ ಒಳಗೆ ಏನು ಒಂದು ಇನ್ಪುಟ್ಸ್ ಕೊಡ್ತೀನೋ, ಏನೋ ಒಂದು ಡಿಸ್ಕಷನ್ ಮಾಡ್ತಾನಲ್ಲ, ಐ ಡಿಸ್ಕಸ್ ಮೈ ಎಕ್ಸ್ಪೀರಿಯನ್ಸ್ ವಿತ್ ವಾಟ್ ದ ಸ್ಟೂಡೆಂಟ್ಸ್ ಡಿಸ್ಕಸ್ ವಿತ್ ಮೀ ಓವರ್ ಕಾಲ್. ಸೊ ಪ್ರತಿ ಸ್ಟೂಡೆಂಟ್ ಕಾಲ್ ಮಾಡಿದಾಗ ಎಷ್ಟೋ ಸ್ಟೂಡೆಂಟ್ಸ್ ಮೋಟಿವೇಟ್ ಆಗಿ ಕಾಲ್ ಮಾಡ್ತಾರೋ, ಮೇಡಮ್ ನಾನು PWD AE ಒಳಗೆ ಸೆಲೆಕ್ಟ್ ಆದ್ನಿ, ಬಟ್ ಐ ರಿಯಲಿ ವಾಂಟ್ ಟು ಕ್ರ್ಯಾಕ್ RWS AEE. ಯಾಕಂದ್ರೆ ನನಗೆ ಎಟ್ ಎ ಟೈಮ್ AEE ಜಾಬ್ ಸಿಗ್ತೈತೆ. ದ್ಯಾಟ್ ಈಸ್ ರಿಯಲಿ ಗುಡ್. ಎಸ್, ದ್ಯಾಟ್ ಈಸ್ ಆಲ್ಸೋ ಟ್ರೂ. ಎಷ್ಟೋ ಸ್ಟೂಡೆಂಟ್ಸ್ ಕಾಲ್ ಮಾಡಿ, ಮ್ಯಾಮ್ ನಾನು ಎಂದಿಂತ್ರ ಟ್ರೈ ಮಾಡಕತ್ತೇನೆ, 2-3 ವರ್ಷದಿಂದ ನನಗೆ ಯಾವುದೂ ಸಾಧ್ಯನೇ ಆಗವಲ್ತು. ಸೊ ಈ ಟೈಪ್ ಸ್ಟೂಡೆಂಟ್ಸ್ ನಾನು ಕಾಲ್ ಮಾಡಿದಾರಲ್ಲ, ನಾ ಏನು ಮಾಡಿದ್ದೀನಿ, ನೀವು ಅದ್ರೊಳಗೆ ಒಬ್ಬರು ಇದ್ರೆ ನಿಮಗೂ ಎಕ್ಸ್ಪೀರಿಯನ್ಸ್ ಆಗಿರಬೇಕು. ಸೊ ಐ ಕೀಪ್ ಆಸ್ಕಿಂಗ್ ಯು ದ ಕ್ವಶನ್ಸ್ ಒನ್ ಬೈ ಒನ್. ಓಕೆ, ಲೈಕ್ ನಿಮ್ಗೆ ಓಕೆ RWS AE ಎಕ್ಸಾಮ್ ಸರಿ ಆಗಲಿಲ್ಲ, PWD ಆಗಲಿಲ್ಲ. ಎಸ್, ವಾಟ್ ಈಸ್ ದ ರೀಸನ್ ಫಾರ್ ದ್ಯಾಟ್? ಯಾಕಂದ್ರೆ ನಾವು ಯಾವುದೇ ಎಕ್ಸಾಮ್ ಒಳಗೆ ನಾವು ಸೆಲೆಕ್ಟ್ ಆಗಬೇಕು, ಪೊಸಿಷನ್ ಒಳಗೆ ನಮ್ಗೆ ಜಾಬ್ ಸಿಗಬೇಕಂದ್ರೆ ದೇರ್ ಆರ್ 2 ಇಂಪಾರ್ಟೆಂಟ್ ಫ್ಯಾಕ್ಟರ್ಸ್. ಒನ್ ಈಸ್ ಪ್ರಿಪರೇಷನ್ ಆ್ಯಂಡ್ ದ ನೆಕ್ಸ್ಟ್ ಒನ್ ಈಸ್ ಹೌ ಯು ಹ್ಯಾವ್ ಪರ್ಫಾರ್ಮ್ಡ್ ಇನ್ ದ ಇಂಡಿವಿಜುವಲ್ ಎಕ್ಸಾಮ್. ಓಕೆ, ಸೊ ಈಗ ನಾವು ಪ್ರಿಪರೇಷನ್ ಅನ್ನೋದಿತ್ತಂದ್ರೆ ನಾನು ಅಗೇನ್ ಐ ಆಸ್ ದ ಕ್ವಶನ್. ಓಕೆ, ಸೊ ಪ್ರಿಪರೇಷನ್ ಮಾಡ್ಬೇಕಾದ್ರೆ ನೀವು ಹೆಂಗೆ ಪ್ರಿಪೇರ್ ಆಗಿದ್ರಿ? ಓಕೆ, ವೆದರ್ ಯು ಹ್ಯಾವ್ ಮೇಡ್ ದ ನೋಟ್ಸ್, ವೆದರ್ ಯು ಹ್ಯಾವ್ ಸ್ಟಡಿಡ್ ಇನ್ ಡೆಪ್ತ್, ನೀವು ಪ್ರೀವಿಯಸ್ ಇಯರ್ಸ್ ಕ್ವಶನ್ ಪೇಪರ್ ಸಾಲ್ವ್ ಮಾಡಿದ್ರೋ ಇಲ್ಲೋ, ಫಾರ್ಮುಲಾ ಸಪ್ರೇಟಾಗಿ ಬರ್ದಿದ್ರೋ ಇಲ್ಲೋ, ನೋಟ್ಸ ಬರ್ದಿದ್ರೋ ಇಲ್ಲೋ, ಟೆಸ್ಟ್ ಸೀರೀಸ್ ಕೊಟ್ಟಿದ್ರೋ ಇಲ್ಲೋ. ಸೊ ನಾನು ನಿಮಗೆ ಸ್ಟೇಜ್ ವೈಸ್ ಕ್ವಶನ್ಸ್ ಕೇಳ್ಕೊತ ಹೋದ್ಕೊಳ್ಳಿ ನಿಮ್ಗೆ ಗೊತ್ತಾಗ್ತೈತಿ ನೀವು ಏನು ಮಿಸ್ಟೇಕ್ ಕಮಿಟ್ ಮಾಡಿರಿ ಅನ್ನೋದು. ಇಲ್ಲ, ನಾನು ಹೇಳಿದ ಎಲ್ಲ ನೀವು ಸ್ಯಾಟಿಸ್ಫೈಡ್ ಆಗಿ ಪ್ರಾಪರಾಗಿ ಎಲ್ಲ ನಾನು ಮಾಡೇನಿ ಅನ್ನೋಂಗಿತ್ತಂದ್ರೆ ನೆಕ್ಸ್ಟ್ ಓಕೆ ಎಕ್ಸಾಮ್ ಒಳಗೆ ಏನು ಪ್ರಾಬ್ಲಮ್ ಆಯ್ತು, ಇಲ್ಲ ಮೇಡಮ್ ನಾನು ಟೆಸ್ಟ್ ಸೀರೀಸ್ ಕೊಡಲಿಲ್ಲ, ನಾನು ಟೈಮ್ ಮ್ಯಾನೇಜ್ಮೆಂಟ್ ಪ್ರಾಬ್ಲಮ್ ಆತಂತ ಹೇಳ್ತೀರಿ. ಎಸ್, ಸೊ ನೀವು ಏನು ಮಾಡ್ಬೇಕಂದ್ರೆ ಒನ್ಸ್ ವಿ ಹ್ಯಾವ್ ಚೋಸನ್ ಅ ಪಾತ್ ಇನ್ ಅವರ್ ಲೈಫ್, ವಾಟ್ ಎವರ್ ಕರಿಯರ್ ಯು ಸೇ. ಓಕೆ, ನೀವು ಪ್ರೈವೇಟ್ ಜಾಬು ಮಾಡ್ತಂದ್ರೆ ಅದ್ರ ಸ್ಕಿಲ್ ಸೆಟ್ಸ್ ಏನು ಬೇಕು, ವಾಟ್ ಈಸ್ ರಿಕ್ವೈರ್ಡ್ ಇನ್ ದ ಕರೆಂಟ್ ಮಾರ್ಕೆಟ್. ಈಗ ನೀವು ChatGPT ವೇರಿಯಸ್ ಆಲ್ ಟೆಕ್ನಾಲಜೀಸ್ ನಿಮ್ಗೆ ಗೊತ್ತಿರಬೇಕು. ಸೊ ದ ಟೆಕ್ನಾಲಜಿ ಈಸ್ ಗ್ರೋಯಿಂಗ್ ಡ್ರಾಸ್ಟಿಕಲಿ, ಇಟ್ಸ್ ಲೈಕ್ ಗ್ರೋಯಿಂಗ್ ಎಕ್ಸ್ಪೋನೆನ್ಷಿಯಲಿ. ಓಕೆ, ಸೊ ಇವತ್ತಿದ್ದ ಟೆಕ್ನಾಲಜಿ ನಾಳೆ ಇರೋದಿಲ್ಲ. ಒನ್ ಮೋರ್ ಥಿಂಗ್ ಯು ನೀಡ್ ಟು ರಿಮೆಂಬರ್, ಟೆಕ್ನಾಲಜಿ ಎಷ್ಟು ಗ್ರೋ ಆಕೈತಲ್ಲ ಅಷ್ಟು ಎಂಪ್ಲಾಯ್ಮೆಂಟ್ಗೆ ಹರ್ಡಲ್ ಹಾಕೋತ ಹೋಗ್ತೈತಿ. ಯಾಕಂದರೆ 10 ಜನ ವರ್ಕ್ ಮಾಡೋದು ಕೆಲಸ 5 people 3 people ವರ್ಕ್ ಮಾಡ್ತಾರೆ. ದೆನ್ ವಾಟ್ ದ ಅದರ್ 7 people ಶುಡ್ ಡೂ? ಆಬ್ವಿಯಸ್ಲಿ ದೇ ವಿಲ್ ಬಿ ಅನ್ಎಂಪ್ಲಾಯ್ಡ್, ರೈಟ್?
ಸೊ ಅದ್ರ ಸಂಬಂಧ ನಾವು ಈಗಿನ ಕರೆಂಟ್ ಟ್ರೆಂಡ್ ಒಳಗೆ ಯಾವ ಟೆಕ್ನಾಲಜಿ ಬೇಕು, ಯಾವ ನಾಲೆಜ್ ಬೇಕು, ಅದನ್ನು ನಾವು ಇಂಪ್ಲಿಮೆಂಟ್ ಮಾಡ್ಕೊಂಡು ವಿ ಶುಡ್ ಕೀಪ್ ಮೂವಿಂಗ್. ಡು ನಾಟ್ ಜಸ್ಟ್ ಕೀಪ್ ಥಿಂಕಿಂಗ್. ನಾನು ಭಾಳ ಡಿಸ್ಕಷನ್ ಮಾಡಿದ್ದು ನನಗೆ ಅದು ಅಂತ ಬೇಜಾರಾಗ್ತೈತಿ, ಲೈಕ್ ಯು ಗೈಸ್ ಆರ್ ಸೋ ಮಚ್ ವಿತ್ ನೆಗೆಟಿವ್ ಮೈಂಡ್ಸೆಟ್. ಯಾಕೆ ಅದು ನೆಗೆಟಿವ್ ಮೈಂಡ್ಸೆಟ್ ಐತೆ ಅನ್ನೋದು ಗೊತ್ತಿಲ್ಲ ನನಗೆ. ಓಕೆ, ಲೈಕ್ ನಿಮ್ದು ಎಕ್ಸಾಮ್ ಒಳಗೆ ಸೆಲೆಕ್ಟ್ ಆಗಲಿಲ್ಲ, ದ್ಯಾಟ್ ಈಸ್ ಫೈನ್. ಎಲ್ಲರೂ ಫೇಲ್ ಆಗ್ತಾರೆ. ಈಗ ನಾಳೆ ನಿಮ್ಗೆ ಪ್ರೈವೇಟ್ ಜಾಬ್ ಒಳಗೆ ಹೋಗಿರ್ತೀರಿ, ನಿಮ್ಗೆ ಜಾಬ್ದಿಂತ ತೆಗೆದ್ರೆ ಬೇಜಾರಾಗ್ತೈತಲ್ಲ ಅದು. ಸೊ ಸೇಮ್ ವೇ ಇಲ್ಲಿನೂ ನೀವು ಓದಿರ್ತೀರಿ, ಎಕ್ಸಾಮು ನೀಟಾಗಿ ಬರಿತೀರಿ, ಸೆಲೆಕ್ಷನ್ ಆಗೋದಿಲ್ಲ. ಯಾಕಂದ್ರೆ ನಿಮಗಿಂತ ಚಲೋ ಓದಿದವರು, ಚಲೋ ಅಟೆಂಪ್ಟ್ ಮಾಡಿದವರು ಇರ್ತಾರೆ. ಯು ಶುಡ್ ಥಿಂಕ್ ಇನ್ ದ್ಯಾಟ್ ವೇ. ಇಟ್ಸ್ ನಾಟ್ ಲೈಕ್ ನೀವು ಒಬ್ಬರ ಕಾಂಪೀಟ್ ಮಾಡಿರತ್ತಲ್ಲ. ಸೊ ಹೋಪ್ ಯು ಆರ್ ಗೆಟಿಂಗ್. ಅಲ್ಲ ನಾನು ಏನು ಹೇಳಾಕ್ತೇನೆ ಅನ್ನೋದು, ವಾಟ್ ಈಸ್ ರಿಕ್ವೈರ್ಡ್. ನಾವು ಏನೋ ಮಾಡ್ಬೇಕಂದ್ರೆ ಆಲ್ವೇಸ್ ವಿ ಹ್ಯಾವ್ ಟು ಥಿಂಕ್ ಆಫ್ ವಾಟ್ ದ ಎಫರ್ಟ್ಸ್ ವಿ ಕ್ಯಾನ್ ಪುಟ್. ಭಗವದ್ಗೀತಾ ಒಳಗೆ ಅದನ್ನ ಹೇಳ್ಯಾರು, ನಾವು ಏನು ಎಫರ್ಟ್ಸ್ ಹಾಕ್ತೀವೋ, ನಾವು ಏನು ವರ್ಕ್ ಮಾಡ್ತೀವೋ ಅದು ಅಷ್ಟೇ ನಮ್ಮ ಕೈ ಒಳಗೈತಿ. ಬಟ್ ರಿಸಲ್ಟ್ ಈಸ್ ನಾಟ್ ಇನ್ ಅವರ್ ಹ್ಯಾಂಡ್ಸ್. ಸೊ ನಾವು ಎಷ್ಟು ಕಷ್ಟಪಟ್ರು ನಾವು ಸೆಲೆಕ್ಟ್ ಆಗ್ಬೇಕತ್ತಲ್ರಿ ರೂಲು. ಯಾಕಂದರೆ 20,000-30,000 ಸ್ಟೂಡೆಂಟ್ಸ್ ಬರೆದಿರ್ತಾರೋ ಜಸ್ಟ್ ಫಾರ್ 100-200 ವೇಕನ್ಸೀಸ್. ಸೊ ಎಲ್ಲರೂ ಸೆಲೆಕ್ಟ್ ಆದರೆ ಹೌ ಇಟ್ ಈಸ್ ಪಾಸಿಬಲ್ ಪ್ರಾಕ್ಟಿಕಲಿ? ಇಟ್ ಈಸ್ ನಾಟ್ ಪಾಸಿಬಲ್ ಅಲ್ಲ. ವಿ ಮೈಟ್ ಬಿ ಇನ್ ದ್ಯಾಟ್ ಸೆಲೆಕ್ಷನ್, ವಿ ಮೈಟ್ ನಾಟ್ ಬಿ ಇನ್ ದ್ಯಾಟ್ ಸೆಲೆಕ್ಷನ್. ಸೊ ವಿ ಹ್ಯಾವ್ ಟು ಬಿ ಪ್ರಿಪೇರ್ಡ್. ಆಮೇಲೆ ಇದು ಸೋಲು ಗೆಲ್ಲು ಅನ್ನೋದೈತಲ್ಲ, ನೀವು ಯಾವ್ದು ಕರಿಯರ್ ಪಾತ್ ಚೂಸ್ ಮಾಡಿದ್ರೂ ಅದ್ರೊಳಗೆ ಇರೋದೈತಿ. ಇಟ್ಸ್ ನಾಟ್ ಲೈಕ್ ಇದ್ರೊಳಗೆ ಅಷ್ಟು ಸೋಲು ಗೆಲ್ಲು ಐತಿ, ಅದ್ರಾಗ 100% ನಂದು ಸಕ್ಸಸ್ ಐತಿ ಅಂತಿಲ್ಲ. ಅದ್ರೊಳಗೂ ಹೋಗ್ರಿ ನೀವು, ಎಷ್ಟು ಕಾಂಪಿಟೇಷನ್ ಐತಿ. ಜಸ್ಟ್ ಇವನ್ ಇಫ್ ಯು ಹ್ಯಾವ್ ಸಿ, ನಮ್ದು ಎಷ್ಟೋ ಸ್ಟೂಡೆಂಟ್ಸ್ ಲೈಕ್ ಇವನ್ ದೇ ಆರ್ ಕಾಲೇಜ್ ಫ್ಯಾಕಲ್ಟೀಸ್ ಆಲ್ಸೋ. ಸೊ ನಿಮಗೂ ಗೊತ್ತಿರಬೇಕು ಲೈಕ್ ವಾಟ್ ದ ಹರ್ಡಲ್ಸ್ ಆರ್ ದೇರ್ ಇನ್ ಟೀಚಿಂಗ್ ಕಾಲೇಜ್. ಸೊ ಹೌ ಮೆನಿ ಚಾಲೆಂಜಸ್ ಆರ್ ದೇರ್. You have to do PhD, you have to publish papers, you have to attend conferences, you have to conduct conferences, and we have to do lot other works also in colleges. So it's not like as it was earlier 10 years ago. Every field ಒಳಗೆ ಚಾಲೆಂಜ್ ಐತಿ. ಓಕೆ, ಸೊ ನಾನು ಇದನ್ನೆಲ್ಲ ನಿಮಗೆ ಪ್ರಾಕ್ಟಿಕಲ್ ಎಕ್ಸಾಂಪಲ್ಸ್ ಯಾಕೆ ಕೊಟ್ಟೇನೆ ಅಂದ್ರೆ, ಐ ಹ್ಯಾವ್ ಆಲ್ ದೀಸ್ ಎಕ್ಸ್ಪೀರಿಯನ್ಸಸ್. ಐ ಹ್ಯಾವ್ ವರ್ಕ್ಡ್ ಆಸ್ ಅ ಫ್ಯಾಕಲ್ಟಿ ಆಲ್ಸೋ ಇನ್ reputed colleges. So I have that experience and I am training the students now. So adurdu experience aithe, and I have been the career guider also since 10 years. And I never tell the students like, okay, you should go to government exam, you should write GATE exam, you should write IES exam, you have to do some software courses, you have to try from private civil engineering jobs. Nothing like that. So ಏನು ಆಪ್ಷನ್ಸ್ ಅದಾವ ಅನ್ನೋದು, ರೈಟ್ ಡೌನ್ ದೋಸ್ ಆಪ್ಷನ್ಸ್. ಯಾವ ಆಪ್ಷನ್ಸ್ಗೆ ಯಾವ್ದು ಸ್ಕಿಲ್ ಸೆಟ್ ಬೇಕು ಅನ್ನೋದು ನೀವು ಥಿಂಕ್ ಮಾಡಬೇಕು. ಎವ್ರಿ ಒನ್ ವಾಂಟ್ ಟು ಬಿ ಸಾಫ್ಟ್ವೇರ್ ಡೆವಲಪರ್, ನಿಮಗೂ ಆಗ್ಬೋದು. ಬಟ್ ಯು ಶುಡ್ ಥಿಂಕ್, ಓಕೆ, ಕ್ಯಾನ್ ಐ ಡೂ ದ ಕೋಡಿಂಗ್ ಇನ್ ಪರ್ ವಾಟ್ ಈಸ್ ರಿಕ್ವೈರ್ಡ್ ಫಾರ್ ದ ಕರೆಂಟ್ ಮಾರ್ಕೆಟ್? ವಿಲ್ ಐ ಬಿ ಏಬಲ್ ಟು ಕಾಂಪೀಟ್ ವಿತ್ ದ IT ಗೈಸ್? ಎಸ್, ದೆನ್ ಇಫ್ ಯು ಸೇ ಎಸ್, ದೆನ್ ಗೋ ಫಾರ್ ಇಟ್, ಡೋಂಟ್ ವೇಟ್. ಓಕೆ, ಸೊ ಇದನ್ನು ಯಾಕೆ ನಾನು ಡಿಸ್ಕಷನ್ ಮಾಡಾಕ್ತೇನೆ ಅಂದರೆ, ಈಗ ನೋಡ್ರಿ ಸ್ಟೂಡೆಂಟ್ಸ್ ಏನು ಹೇಳ್ತಾರೆ, ಓಕೆ RWS ಎಕ್ಸಾಮ್ ಡೇಟ್ಸ್ ಅನೌನ್ಸ್ ಮಾಡೋದಿಲ್ಲ, ಅಥವಾ WRD ಹಂಗೆ ಸುಮ್ಮನೆ ಏನೋ ಒಂದು ಸರ್ಕ್ಯುಲರ್ ಬರ್ತೈತಿ, ಇಟ್ಸ್ ಲೈಕ್ ಆಮೇಲೆ ಕ್ಯಾನ್ಸಲ್ ಮಾಡ್ತಾರೆ. ಸೊ ನೀವು ಏನು ಅಸಂಪ್ಷನ್ಸ್ ಅನ್ಕೋತ ಬಂದಿದ್ರಲ್ಲ ಇಷ್ಟು ದಿವಸ, ಅವೆಲ್ಲ ಅಸಂಪ್ಷನ್ಸ್ ರಾಂಗ್ ಆಗ್ಯಾವ ಆ್ಯಸ್ ಪರ್ ವಾಟ್ ಈಸ್ ಮೈ ಒಪಿನಿಯನ್. KRIDL ಎಕ್ಸಾಮು ಕಂಡಕ್ಟ್ ಮಾಡಿದರು, RWS AE ಕಂಡಕ್ಟ್ ಮಾಡಿದರು, RWS JE ಕಂಡಕ್ಟ್ ಮಾಡಿದರು, KPTCL ಕಂಡಕ್ಟ್ ಮಾಡಿದರು, PGCET ಎಕ್ಸಾಮ್ ಹ್ಯಾಪನ್ಸ್ ಎವ್ರಿ ಇಯರ್, ಗೇಟ್ ಎಕ್ಸಾಮ್ ಹ್ಯಾಪನ್ಸ್ ಎವ್ರಿ ಇಯರ್, SSC JE ಎಕ್ಸಾಮ್ ಕಂಡಕ್ಟ್ ಮಾಡಿದರು. ಎಲ್ಲನೂ ಆಗಕತ್ತಾವ ಆ್ಯಸ್ ಪರ್ ದರ್ ಓನ್ ಪೇಸ್. ಬಟ್ ನೀವು ಯು ಆರ್ ಸ್ಟಕ್ ಎಟ್ ಅ ಪರ್ಟಿಕ್ಯುಲರ್ ಪಾಯಿಂಟ್ ಥಿಂಕಿಂಗ್ ದ್ಯಾಟ್ ಓಕೆ ದಿಸ್ ವಿಲ್ ಹ್ಯಾಪನ್, ದಿಸ್ ವಿಲ್ ನಾಟ್ ಹ್ಯಾಪನ್. ಸೊ ನಾವು ಹೇಳೋದಿಂತ್ರ ಅದು ಎಕ್ಸಾಮ್ ಆಕ್ಕೈತಿ ಇಲ್ಲ ಅನ್ನೋದು ಯು ಫಾರ್ಗೆಟ್ ಇಟ್. ಓಕೆ, ಸೊ ಅವ್ರು ಎಕ್ಸಾಮ್ ಮಾಡೋ ಟೈಮ್ದಾಗ ಮಾಡತ್ತಾರೋ, ಆ್ಯಂಡ್ ಯಾರು ಅದಕ್ಕೆ ಪ್ರಿಪೇರ್ ಆಗಿ ಸೆಲೆಕ್ಟ್ ಆಗ್ತಾರೋ ಅವ್ರು ಆಗತ್ತಾರೋ. ನಥಿಂಗ್ ವಿಲ್ ಸ್ಟಾಪ್ ಆ್ಯಂಡ್ ನೋ ಒನ್ ವಿಲ್ ಸ್ಟಾಪ್. ಆ್ಯಂಡ್ ಐ ಆಲ್ವೇಸ್ ಟೆಲ್, ಟೈಮ್ ಈಸ್ ದ ಓನ್ಲಿ ಥಿಂಗ್ ವಿಚ್ ಕೀಪ್ಸ್ ಮೂವಿಂಗ್. ಟೈಮ್ ವಿಲ್ ನಾಟ್ ಸ್ಟಾಪ್ ಫಾರ್ ಎನಿ ಒನ್. So that's why we have to respect time and we have to take the decision. ಸೊ ಕ್ವಿಕ್ಕಾಗಿ ಡಿಸಿಷನ್ ತೊಗೊರಿ. ಈಗ ನೀವು ನನಗೆ ಕಾಲ್ ಮಾಡ್ತೀರಿ, ಮೇಡಮ್ ನಿಮ್ದು ಇನ್ಸ್ಟಿಟ್ಯೂಟ್ ಬಗ್ಗೆ ಭಾಳ ಕೇಳಿವ್ರಿ, yours is the only institute who is providing AEE ಆ್ಯಸ್ ಪರ್ ವಾಟ್ ಈಸ್ ದೇರ್ ಇನ್ ದ ಸಿಲೆಬಸ್. ನಿಮ್ದು ಇನ್ಸ್ಟಿಟ್ಯೂಟ್ ಬಿಟ್ಟು ಯಾರು ಪ್ರೊವೈಡ್ ಮಾಡೋಕತ್ತಿಲ್ಲ, ಅದು ನೀವೇ ಹೇಳಿರಿ, ಅದು ನನಗೆ ಗೊತ್ತಿಲ್ಲ. ಓಕೆ, ಬಟ್ ಆಮೇಲೆ ಏನಂತೀರಿ, ಓಕೆ ಮೇಡಮ್ ಐ ವಿಲ್ ಥಿಂಕ್ ಇಫ್ ಐ ಕ್ಯಾನ್ ಜಾಯಿನ್ ಆರ್ ನಾಟ್, ಹಿಂಗೆ ತಂದು. ಓಕೆ, ಮತ್ತು ದೆನ್ ಯು ಡೂ ಸೆಲ್ಫ್ ಸ್ಟಡಿ. ನೋ ಮ್ಯಾಮ್, ಐ ಡೋಂಟ್ ಹ್ಯಾವ್ ನೋಟ್ಸ್ ಆ್ಯಂಡ್ ಆಲ್. ಓಕೆ, ನೀವು ಬಿಟ್ಬಿಡ್ರಿ, ಬಟ್ ದ್ಯಾಟ್ ಸೀಟ್ ವಿಲ್ ನೆವರ್ ಬಿ ವೇಕಂಟ್, ರೈಟ್? ದ್ಯಾಟ್ ವಿಲ್ ಬಿ ಫಿಲ್ಡ್ ಬೈ ಸಮ್ ಅದರ್ ಕ್ಯಾಂಡಿಡೇಟ್. ಸೊ ಈ ಪಾಯಿಂಟ್ ಒಳಗೆ ನಾನು ಏನು ಹೇಳ್ಬೇಕಂದ್ರೆ, ವಾಟ್ ಎವರ್ ದ ಕರಿಯರ್ ಆಪ್ಷನ್ ಯು ಡಿಸೈಡ್, ಸೊ ಯು ಶುಡ್ ಫಾಲೋ ದ್ಯಾಟ್. ಈಗ ನೀವು ಸಾಫ್ಟ್ವೇರ್ ಸೈಡ್ ಅಂದ್ರೆ ವಾಟ್ ಈಸ್ ರಿಕ್ವೈರ್ಡ್ ಫಾರ್ ದ್ಯಾಟ್, ಗೋ ಫಾರ್ ಇಟ್. ಇಫ್ ಯು ಸೇ ಪ್ರೈವೇಟ್ ಜಾಬ್ ಫಾರ್ ಸಿವಿಲ್ ಇಂಜಿನಿಯರಿಂಗ್, ವರ್ಕ್ ಆನ್ ದ್ಯಾಟ್. ಇಟ್ಸ್ ನಾಟ್ ಲೈಕ್ ಓಕೆ ನಾನು ಒಂದು ಕಂಪ್ನಿಗೆ ಜಾಯ್ನ್ ಆಗಿದ್ದೀನಿ, ಇಷ್ಟು ಸ್ಯಾಲ್ರಿ ಕೊಡ್ತಾರೋ, ಲೈಫ್ ಟೈಮ್ ಐ ವಿಲ್ ಬಿ ವಿತ್ ದಿಸ್ ಸ್ಕಿಲ್ ಸೆಟ್. ನೋ, ಯು ಹ್ಯಾವ್ ಟು ಕೀಪ್ ಅಪ್ಗ್ರೇಡಿಂಗ್ ಯುವರ್ ಸೆಲ್ವ್ಸ್. ಇದನ್ನ ನೆನಪಿಟ್ಕೋರಿ, ಟು ಸರ್ವೈವ್ ಇನ್ ದಿಸ್ ಮಾರ್ಕೆಟ್. ಸೊ ವೆನ್ ಯು ಸೇ ಐ ಆಮ್ ಪ್ರಿಪೇರಿಂಗ್ ಫಾರ್ ಅಡ್ಮಿನಿಸ್ಟ್ರೇಟಿವ್ ಎಕ್ಸಾಮ್ಸ್,
what is needed for the administrative exams, whether you join coaching institute, whether you do self study. The end thing is ultimate selection. No one will ask you ನೀವು ಸೆಲ್ಫ್ ಸ್ಟಡಿ ಮಾಡಿ ಆಗಿರೋ ಸೆಲೆಕ್ಷನ್ ಅಥವಾ ಕೋಚಿಂಗ್ ಜಾಯ್ನ್ ಆಗಿರೋ, no one will ask you. It's like whether you are selected or not. ಸೊ ಆ ಸೆಲೆಕ್ಷನ್ ನಿಮ್ಗೆ ಆಗೋದಿತ್ತಂದ್ರೆ ಯು ಟೇಕ್ ದರ್ ಡಿಸಿಷನ್ ರೈಟ್ ನಾವ್ ಆ್ಯಂಡ್ ಫಾಲೋ ವಾಟ್ ಯುವರ್ ಹಾರ್ಟ್ ಸೇಸ್ ಆ್ಯಂಡ್ ಡೋಂಟ್ ರಿಗ್ರೆಟ್ ಫಾರ್ ದ್ಯಾಟ್. ಓಕೆ, ಸೊ ದ ರೀಸನ್ ವೈ ಐ ಆಮ್ ಎಕ್ಸ್ಪ್ಲೈನಿಂಗ್ ಆಲ್ ದಿಸ್ ಈಸ್, ಈಗ ಟೌನ್ ಪ್ಲಾನಿಂಗ್ ಎಕ್ಸಾಮ್ ಐತಿ, RWS AEE ಎಕ್ಸಾಮ್ ಐತಿ. ಸೊ ಎಕ್ಸಾಮ್ ಡೇಟ್ಸು ಅನೌನ್ಸ್ ಮಾಡ್ಯಾರು, ಅದ್ರ ಸಂಬಂಧ ಆಮೇಲೆ ಇನ್ನೊಂದು WRDನೂ ಕಾಲ್ ಫಾರ್ ಮಾಡ್ಯಾರದವರು. ಸೊ ಸ್ಟೂಡೆಂಟ್ಸ್ ನನಗೆ ಲೈಕ್ ಮೇಡಮ್ ವಾಟ್ ಈಸ್ ದ ಪ್ರಿಪ್ರೇಷನ್ ಸ್ಟ್ರಾಟಜಿ, ವಾಟ್ ವಿ ಹ್ಯಾವ್ ಟು ಡೂ, ನಾವು RWS ಪ್ರಿಪೇರ್ ಆಗಬೇಕೋ ಆಗಬಾರ್ದು, ಲೈಕ್ ಸೀಟ್ಸ್ ಕಮ್ಮಿ ಅದಾವು, ನಾವು ಅಪ್ಕಮಿಂಗ್ WRDಗೆ ಪ್ರಿಪೇರ್ ಆಗಬೇಕು ಅಥವಾ ಪ್ರಿಪೇರ್ ಆಗಬೇಕಾದ್ರೆ ನಾವು ಹೆಂಗೆ ಪ್ರಿಪೇರ್ ಆಗಬೇಕು. ಸೊ ನಿಮ್ದು ಎಲ್ಲನೂ ಪ್ರಾಬ್ಲಮ್ಸ್ ಏನದಾವಲ್ಲ ಇನ್ ಟುಡೇಸ್ ವಿಡಿಯೋ ಐ ಆಮ್ ಅಡ್ರೆಸಿಂಗ್. So no doubt this video will be little lengthy, but this video will make your life definitely. ಈ ವಿಡಿಯೋ ನೀವು ನೋಡೋದಿಂತ ನಿಮಗೆ ಡಿಸಿಷನ್ ಏನು ನಾನು ತೊಗೊಳ್ಬೇಕಂತ ಹೇಳಿದ್ನಲ್ಲ, ಸೊ ಆ ಡಿಸಿಷನ್ ಮೇಕಿಂಗ್ ವೆದರ್ ಯಸ್ ಆರ್ ನೋ, ಐ ಆಮ್ ನಾಟ್ ಸೇಯಿಂಗ್ ಇಟ್ ಶುಡ್ ಬಿ ಯಸ್ ಆಲ್ವೇಸ್. ಸೊ ಯಸ್ ಆರ್ ನೋ ಅನ್ನೋದು ನಿಮಗೊಂದು ಡಿಸಿಷನ್ ಕ್ಲಾರಿಟಿ ಸಿಗತೈತಿ ಇದ್ರೊಳಗೆ. ಓಕೆ, ಸೊ ನಾವು ಕಮಿಂಗ್ ಟು ಲೈಕ್ ಟೌನ್ ಪ್ಲಾನಿಂಗ್ ಆಸ್ ವೆಲ್ ಆಸ್ RWS AEE ಆ್ಯಂಡ್ ಅಪ್ಕಮಿಂಗ್ ಎಕ್ಸಾಮ್ಸ್. ಸೊ ಈಗ ಟೌನ್ ಪ್ಲಾನಿಂಗ್ ಅದು ಏನು ಇಶ್ಯೂ ಆಗೈತೆ ಅಂದ್ರೆ, ಸೊ ಮೆನಿ ಆಫ್ ಯು ಹ್ಯಾವ್ ಅಪ್ಲೈಡ್, ಇವನ್ ದ ವೇಕನ್ಸೀಸ್ ಆಲ್ಸೋ ಲಿಟಲ್ ಬೆಟರ್, ಬಟ್ ದ ಸಿಲೆಬಸ್ ಇಸ್ ಲಿಟಲ್ ಡಿಫ್ರೆಂಟ್. ಓಕೆ, ಸೊ ಆ ಸಿಲೆಬಸ್ನ ನೀವು ಪ್ರಿಪೇರ್ ಆಗಕ್ಕೆ ರೆಡಿ ಇದ್ರಿ ಆ್ಯಂಡ್ ಇಫ್ ಯು ಆರ್ ಪ್ರಿಪೇರಿಂಗ್ ದ್ಯಾಟ್ ಈಸ್ ವೆಲ್ ಆ್ಯಂಡ್ ಗುಡ್, ಗೋ ಫಾರ್ ಇಟ್. ನಾವು ವೆನ್ ಐ ಡಿಸ್ಕಸ್ ಅಬೌಟ್ RWS AEE ಅಲ್ಲ, ಸೊ ಎಕ್ಸಾಮ್ ಡೇಟ್ಸ್ ಅಂತೂ ಅನೌನ್ಸ್ ಮಾಡ್ಯಾರ. ಸೊ ನಿಮಗೆ ಗೊತ್ತಿರುವಂಗೆ 15th ಜೂನಕ್ಕೆ 16th ಜೂನಕ್ಕೆ ನಿಮ್ಮದು ಟೆಕ್ನಿಕಲು ಕನ್ನಡ ಪೇಪರು GS ಪೇಪರು ಫಾರ್ ಹೈದರಾಬಾದ್ ಕರ್ನಾಟಕ ಸ್ಟೂಡೆಂಟ್ಸಿಗೆ ಡೇಟ್ಸ್ ಅನೌನ್ಸ್ ಮಾಡ್ಯಾರು. ಆ್ಯಂಡ್ ವೆನ್ ವಿ ಟಾಕ್ ಅಬೌಟ್ ದ ಅದರ್ ಪಾರ್ಟ್ಸ್ ಆಫ್ ಕರ್ನಾಟಕ, July 1st ಆ್ಯಂಡ್ July 2nd ಕನ್ನಡ ಎಕ್ಸಾಮು GS ಪೇಪರು ಟೆಕ್ನಿಕಲ್ ಪೇಪರು ಅನೌನ್ಸ್ ಮಾಡ್ಯಾರು. ಓಕೆ, ಸೊ ಇದ್ರೊಳಗೆ ಏನೈತೆ ಅಂದರೆ ಎಷ್ಟೋ ಸ್ಟೂಡೆಂಟ್ಸು ನೀವು ಅಪ್ಲಿಕೇಶನ್ ಫಾರ್ಮು ಫಿಲ್ ಮಾಡೋದು ಮಿಸ್ ಮಾಡ್ಕೊಂಡಿರಿ. ದಿಸ್ ಇಸ್ ದ ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್ ಈಸ್, ನೀವು ಫಾರ್ಮ್ ಫಿಲ್ ಮಾಡಿದ್ರು ಯು ಆರ್ ಲಿಟಲ್ ರಿಲಕ್ಟಂಟ್ ದ್ಯಾಟ್ ಇದು ಸಿಲೆಬಸ್ ಡಿಫ್ರೆಂಟ್ ಐತಿ, ನಾವು ಪ್ರಿಪೇರ್ ಆಗೋದು ಅಥವಾ ಬೇಡ, ಬಿಕಾಸ್ ವೇಕನ್ಸೀಸ್ ಆರ್ ಲೆಸ್ ಆ್ಯಂಡ್ ಆಲ್ಸೋ ವಿ ಹ್ಯಾವ್ ಟು ಅಟೆಂಡ್ ಇಂಟರ್ವ್ಯೂ ಆಲ್ಸೋ. ಓಕೆ, ಸೊ ಇದ್ರೊಳಗೆ ನಾನು ಅಗೇನ್ ಡಿಸ್ಕಷನ್ ಏನು ಮಾಡ್ಬೇಕಂದ್ರೆ, ಎಸ್ ಇಫ್ ಯು ರಿಯಲಿ ವಾಂಟ್ ಟು ಪಾಸ್ ದಿಸ್ ಪ್ರಾಸೆಸ್, ಲೈಕ್ ನೀವು ರಿಟರ್ನ್ ಟೆಸ್ಟ್ ಬರೆದು ಇಂಟರ್ವ್ಯೂ ಪಾಸ್ ಮಾಡ್ಬೇಕಂದ್ರೆ ಈಗ ನಾನು ಏನು ಸ್ಟ್ರಾಟಜಿ ಡಿಸ್ಕಷನ್ ಮಾಡ್ತೇನಲ್ಲ ಅದನ್ನು ಫಾಲೋ ಮಾಡಿರಿ. ಇಲ್ಲ ನನಗಿದು ಆಗೋದೇ ಇಲ್ಲ RWS AEE, ಐ ವಿಲ್ ಬಿ ಪ್ರಿಪೇರಿಂಗ್ ಫಾರ್ ಅಪ್ಕಮಿಂಗ್ WRD ಎಕ್ಸಾಮ್ಕಂದ್ರೆ ಅದ್ರದ್ದು ನಾನು ನೀಟಾಗಿ ಟೈಮ್ ಟೇಬಲ್ಲು, ಸ್ಟಡಿ ಪ್ಲ್ಯಾನು, ಸ್ಟ್ರಾಟಜಿ ಡಿಸ್ಕಷನ್ ಮಾಡ್ತಾನು ಈ ವಿಡಿಯೋ ಒಳಗನ. ಐ ವಾಂಟ್ ಟು ಕೀಪ್ ದಿಸ್ ವಿಡಿಯೋ ವೆರಿ ವೆರಿ ಕ್ಲಿಯರ್. ಸೊ ಏನೂ ಕನ್ಫ್ಯೂಷನ್, ಯಾಕಂದ್ರೆ ನನಗೆ ಸ್ಟೂಡೆಂಟ್ಸ್ ಕಾಲ್ ಮಾಡಿದಾಗ ರ್ಯಾಂಡಮಾಗಿ ಕ್ವಶನ್ಸ್ ಕೇಳ್ತೀರಿ ನೀವು, ಲೈಕ್ ಮೇಡಮ್ ನೀವು PDF ಅಷ್ಟೇ ಕೊಡ್ತೀರಣ್ಣ, ಯು ಆರ್ ಚಾರ್ಜಿಂಗ್ ದಿಸ್ ಮಚ್ ಫಾರ್ PDF. ನೋ, PDF ಈಸ್ ಪ್ರೊವೈಡೆಡ್ ಫಾರ್ ಫ್ರೀ ಆ್ಯಂಡ್ ವಿ ಆರ್ ಚಾರ್ಜಿಂಗ್ ಫಾರ್ ದ ವಿಡಿಯೋ ಲೆಕ್ಚರ್ಸ್. So just you need to know the things properly and you need to understand how much you are paying for individual subjects to join the individual course and how you have to study. Okay, join ಆದ ಕೂಡಲೇ ನಾನು ಹೆಂಗೆ ಸ್ಟಡಿ ಮಾಡಬೇಕು ಅದ್ರದ್ದು ಕ್ವಶನ್ಸ್ ಅದಾವೆ ನಿಮಗೆ. ಸೊ ಅದನ್ನೆಲ್ಲ ನಾನು ಕ್ಲಿಯರಿಫೈ ಮಾಡಕತ್ತೀನಿ. ಸೊ ಈಗ ಫಸ್ಟ್ ನಾನು ಡಿಸ್ಕಷನ್ ಮಾಡೋದು ಏನಂದ್ರೆ ನೀಟಾಗಿ ಸ್ಟಡಿ ಪ್ಲ್ಯಾನ್ ಫಾರ್ RWS AEE. ಸೊ 2.5 months ನಾನು ಸ್ಟಡಿ ಪ್ಲ್ಯಾನ್ ಡಿಸ್ಕಷನ್ ಮಾಡ್ತೀನಿ, ಅದನ್ನು ಫಾಲೋ ಮಾಡಿರಿ. ಡೆಫಿನೆಟ್ಲಿ ದೇರ್ ಆರ್ ಹೈ ಚಾನ್ಸಸ್ ದಟ್ ಯು ವಿಲ್ ಗೆಟ್ ಸೆಲೆಕ್ಟೆಡ್. And when you think of SANPoint RWS AEE course alla, you need not worry, and you need not worry about any technical exam when it comes to SANPoint. So ನಾನು ನಿಮಗೆ ಅಷ್ಟೊಂದು ಕಾನ್ಫಿಡೆಂಟಾಗಿ ಹೇಳ್ತೀನಿ, ಬಿಕಾಸ್ ವಿ ನೋ ವಾಟ್ ವಿ ಆರ್ ಪ್ರೊವೈಡಿಂಗ್ and we know why the students are getting selected from SANPoint Institute, and we know what the feedback we are getting from the students. So that's why with this much confidence I am telling. ಸೊ ಯಾವುದು ಟೆಕ್ನಿಕಲ್ ಎಕ್ಸಾಮ್ ಬರುತ್ತೆ, ವೆನ್ ಯು ವಾಂಟ್ ಟು ಪ್ರಿಪೇರ್ ಎನಿ ಸಿವಿಲ್ ಇಂಜಿನಿಯರಿಂಗ್ ಸಬ್ಜೆಕ್ಟ್ಸ್, SANPoint ಈಸ್ ದೇರ್ ಫಾರ್ ಯು. ಯು ಜಸ್ಟ್ ಜಾಯಿನ್ ಬ್ಲೈಂಡ್ಲಿ ಆ್ಯಂಡ್ ಸ್ಟಡಿ ಆ್ಯಸ್ ಪರ್ ವಾಟ್ ಐ ಡಿಸ್ಕಸ್ ಓವರ್ ಫೋನ್ ಆರ್ ವಾಟ್ ಐ ವಿಲ್ ಬಿ ಡಿಸ್ಕಸಿಂಗ್ ಟುಡೇಸ್ ವಿಡಿಯೋ. ಸೊ ಜನರಲ್ ಸ್ಟಡೀಸ್ ಅನ್ನೋದು ಏನೈತಲ್ಲ, ಯು ನೀಡ್ ಟು ಟೇಕ್ ಕೇರ್ ಆಫ್ ಜನರಲ್ ಸ್ಟಡೀಸ್. ಓಕೆ, ಇವನ್ ವಿ ಪ್ರೊವೈಡ್ ಜನರಲ್ ಸ್ಟಡೀಸ್, but as we are putting our efforts to make our technical course very very strong, definitely you will not repent. Every single penny what you are paying for the course alla, it's multiple times worth. ಆಮೇಲೆ ಇದನ್ನು ನೀವು ಯಾವಾಗ ರಿಯಲೈಸ್ ಮಾಡ್ಕೋತೀರಿ, ಒನ್ಸ್ ಯು ಜಾಯಿನ್ ದ ಕೋರ್ಸ್. ಓಕೆ, ಸೈಡ್ದಾಗ ಕೂತು ಅಂಡರ್ಸ್ಟ್ಯಾಂಡ್ ಮಾಡ್ಕೋದಿಂದ್ರೆ ಯು ವಿಲ್ ನಾಟ್ ಗೆಟ್ ಟು ನೋ ಎನಿಥಿಂಗ್. ಸೊ ಈಗ ನಾನು RWS AE ಕೋರ್ಸದ್ದು AEE ಕೋರ್ಸ್ ಸ್ಟಡಿ ಪ್ಲ್ಯಾನ್ ಹೆಂಗೆ ಮಾಡೇನಂದ್ರೆ, ನಾನು ಇಟ್ ಈಸ್ ಐ ಹ್ಯಾವ್ ಕನ್ಸಿಡರ್ಡ್ ಇವನ್ ಜನರಲ್ ಸ್ಟಡೀಸ್ ಆಲ್ಸೋ.
ಓಕೆ, ದ ರೀಸನ್ ಈಸ್ RWS AE ಎಕ್ಸಾಮ್ ಬರೋದ ತಕ್ಷಣ ಸ್ಟೂಡೆಂಟ್ಸಿಗೆ ನಿಮಗೆ ಎಲ್ಲರಿಗೂ ಲೈಕ್ ಟೆಕ್ನಿಕಲ್ ಪೇಪರ್ ಸ್ವಲ್ಪ ಈಸಿ ಆಯ್ತು, ಬಿಕಾಸ್ ನ್ಯೂಮರಿಕಲ್ಸ್ ಕೇಳಿರಲಿಲ್ಲ ಆ್ಯಂಡ್ ವಿ ಆರ್ ನಾಟ್ ಶ್ಯೂರ್ ವೆದರ್ ಇಟ್ ವಿಲ್ ಬಿ ಫಾಲೋಡ್ ಸೇಮ್ ಫಾರ್ ದ ಅದರ್ ಎಕ್ಸಾಮ್ಸ್. ಓಕೆ, ಬಟ್ ವೆನ್ ಇಟ್ ಕೇಮ್ ಟು ಜನರಲ್ ಸ್ಟಡೀಸ್ ಅಲ್ಲ, ನಿಮಗೆಲ್ಲರಿಗೂ ಅದು ಡಿಫಿಕಲ್ಟ್ ಆಯಿತು. ಸೊ ದ್ಯಾಟ್ ಈಸ್ ದ ರೀಸನ್ ನಾನು ಈಗಿನ ಟೈಮ್ ಟೇಬಲ್ ಒಳಗೆ ವೆನ್ ಇಟ್ ಈಸ್ ಫಾರ್ RWS AEE ಅಲ್ಲ, ನಾನು ಜನರಲ್ ಸ್ಟಡೀಸೂ ನಾನು ಇನ್ಕ್ಲೂಡ್ ಮಾಡಿ ನೀಟಾಗಿ ಡಿಸ್ಕಷನ್ ಮಾಡಕತ್ತೀನಿ. ಓಕೆ, ಸೊ ಈ ಪೇಪರ್ ಒಳಗೆ ನಾವು ಕನ್ಸಿಡರ್ ಮಾಡಿದ್ವಿ ಅಂದ್ರೆ ಅಗೇನ್ ಕನ್ನಡ ಪೇಪರ್ ಅಂತೂ ಕಂಪಲ್ಸರಿ ಐತಿ. 50 ಮಾರ್ಕ್ಸ್ ಯು ಹ್ಯಾವ್ ಟು ಸ್ಕೋರ್ ಔಟ್ ಆಫ್ 150. ಆಮೇಲೆ ನೀವು HK ರೀಜನ್ ಬಿಲಾಂಗ್ ಆಗಿದ್ರೆ ಅಂದ್ರೆ ನೀವು ಲೈಕ್ 15th 16th ಜೂನಿಗೆ ಅಟೆಂಡ್ ಮಾಡ್ಬೋದು ಎಕ್ಸಾಮ್, ಆಸ್ ವೆಲ್ ಆಸ್ 1st and 2nd ಜುಲೈಗೂ ಅಟೆಂಡ್ ಮಾಡ್ಬೋದು ಇಫ್ ಯು ಹ್ಯಾವ್ ಅಪ್ಲೈಡ್ ಫಾರ್ ಬೋತ್ ದ ಎಕ್ಸಾಮ್ಸ್. ಸೊ ನಿಮಗೆ ಡಬಲ್ ಬೆನಿಫಿಟ್ ಅನ್ನೋದೈತಿ. ಓಕೆ, ಸೊ ಕನ್ನಡದಂತೂ ಕ್ಲಿಯರ್ ಆಯ್ತು. 50 ಮಾರ್ಕ್ಸ್ ಯು ಹ್ಯಾವ್ ಟು ಗೆಟ್ ಔಟ್ ಆಫ್ 150. ಈ ಪ್ರೀವಿಯಸ್ ಎಕ್ಸಾಮ್ಸ್ ಏನೇನು ಕಂಡಕ್ಟ್ ಮಾಡಿದ್ರಲ್ಲ KPSC, ಅದರೊಳಗೆ ನಿಮ್ಗೆ ಕನ್ನಡ ಸರ್ಟಿಫಿಕೇಟ್ ಆಲ್ರೆಡಿ ಇತ್ತು, ಪಾಸ್ ಆಗಿದ್ರೆ ಅಂದ್ರೆ ಯು ನೀಡ್ ನಾಟ್ ಅಟೆಂಡ್ ದ ಎಕ್ಸಾಮ್ ಅಗೇನ್. ಬಟ್ ಇಫ್ ಯು ಹ್ಯಾವಂಟ್ ಅಟೆಂಡೆಡ್ ದ ಎಕ್ಸಾಮ್ ದೆನ್ ಯು ನೀಡ್ ಟು ಅಟೆಂಡ್ ನಾವ್ ಆ್ಯಂಡ್ ಯು ನೀಡ್ ಟು ಸ್ಕೋರ್ ಮಿನಿಮಮ್ 50 ಮಾರ್ಕ್ಸ್. ಸೊ ಅಗೇನ್ ನಿಮಗೆ ಕನ್ನಡ ಕೋರ್ಸೂ ಅವೈಲೇಬಲ್ ಐತೆ ನಮ್ಮ ಕಡೆ ಅಂತ. ಇಫ್ ಯು ವಾಂಟ್ ಯು ಕ್ಯಾನ್ ಜಾಯಿನ್. ಇಟ್ ಈಸ್ ವೆರಿ ಶಾರ್ಟ್ ಕೋರ್ಸ್ ಬಟ್ ವೆರಿ ವೆರಿ ಇಫೆಕ್ಟಿವ್ ಕೋರ್ಸ್ ಆ್ಯಂಡ್ ಅಗೇನ್ ಐ ಹ್ಯಾವ್ ಗಾಟ್ ವೆರಿ ಫೀಡ್ಬ್ಯಾಕ್ ಫಾರ್ ದಟ್ ಕನ್ನಡ ಕೋರ್ಸ್ ಆಲ್ಸೋ. ಆಮೇಲೆ ವೆನ್ ಇಟ್ ಈಸ್ ಫಾರ್ ಜನರಲ್ ಸ್ಟಡೀಸ್ ಅಲ್ಲ, ಇಟ್ ಈಸ್ ಫಾರ್ 1.5 hours. ಅಗೇನ್ 100 ಕ್ವಶನ್ಸ್, ಪರ್ ಕ್ವಶನ್ 3 ಮಾರ್ಕ್ಸ್, 300 ಮಾರ್ಕ್ಸ್ ಇನ್ ಟೋಟಲ್. ಟೆಕ್ನಿಕಲ್ ಅನ್ನೋದು 2 hours, 100 ಕ್ವಶನ್ಸ್, 3 ಮಾರ್ಕ್ ಪರ್ ಕ್ವಶನ್, 300 ಟೋಟಲ್ ಮಾರ್ಕ್ಸ್. ಅಗೇನ್ 1/4 ನೆಗೆಟಿವ್ ಮಾರ್ಕಿಂಗ್. ಓಕೆ, 1/4 ನೆಗೆಟಿವ್ ಮಾರ್ಕಿಂಗ್ ಆ್ಯಂಡ್ ಯು ನೀಡ್ ಟು ಸ್ಕೋರ್ ಮಿನಿಮಮ್ 35% ಔಟ್ ಆಫ್ ಟೋಟಲ್ ಮಾರ್ಕ್ಸ್. ಸೊ ಅಗೇನ್ ಇದ್ರೊಳಗೆ ನಿಮ್ಗೆ ಕನ್ಫ್ಯೂಷನ್ ಐತಿ, ಲೈಕ್ ಮೇಡಮ್ ನಾ ಪೇಪರ್ 1 ಒಳಗೂ 35 ಸ್ಕೋರ್ ಮಾಡ್ಬೇಕನ್ನ, 2 ಒಳಗೂ ಅಂತ. ನೋ, ಆಲ್ ಟುಗೆದರ್ 35% ಯು ನೀಡ್ ಟು ಸ್ಕೋರ್, ವಿಚ್ ಕಮ್ಸ್ ಅರೌಂಡ್ 210 ಮಾರ್ಕ್ಸ್ ಔಟ್ ಆಫ್ 600. ಆ್ಯಂಡ್ ಆಫ್ಟರ್ ದ್ಯಾಟ್ 1:3 ಕಾಲ್ ಮಾಡ್ತಾರೆ ನಿಮಗೆ ಇಂಟರ್ವ್ಯೂಗೆ. ಸೊ ಇಂಟರ್ವ್ಯೂ ಮಾರ್ಕ್ಸು ಅವರು ಅನೌನ್ಸ್ ಮಾಡ್ಯಾರ ನೋಟಿಫಿಕೇಶನ್ ಒಳಗೆ ಕ್ಲಿಯರ್ ಆಗಿ. ಆ್ಯಡ್ ದ ಮಾರ್ಕ್ಸ್ 25 ಮಾರ್ಕ್ಸಿಗೆ ಅಷ್ಟೇ ನಿಮಗೆ ಇಂಟರ್ವ್ಯೂ ಇರ್ತೈತಿ. ಅರ್ಲಿಯರ್ ಇಂಟರ್ವ್ಯೂ PWD 50 ಮಾರ್ಕ್ಸಿಗಿತ್ತು, ಬಟ್ ಇದಕ್ಕೆ ನಿಮಗೆ 25 ಮಾರ್ಕ್ಸ್ ಇರುತ್ತೆ. ಆ್ಯಂಡ್ ವಾಟ್ ಈಸ್ ದ ಸ್ಯಾಲ್ರಿ, ಯು ನೋ ದಟ್ ಇಟ್ ಈಸ್ ದ ಬೇಸಿಕ್ ಸ್ಯಾಲ್ರೀಸ್ 52,650. ಸೊ ನಿಮ್ದು TA DA ಆಲ್ ಅದರ್ HR ಅದು ಕನ್ಸಿಡರ್ ಮಾಡಿದರೆ ಇಟ್ ವಿಲ್ ಕಮ್ 65+ ಮಿನಿಮಮ್. ಸೊ ವೆನ್ ಯು ಆರ್ ಪೇಡ್ 65,000 per month as the salary, obviously you need to work for that, right? It is not a child's play to get the salary of 65,000 rupees per month and that to government job. ಸೊ ಅದರ ಸಂಬಂಧ ಈಗ ನಾನು ವೆರಿ ಇಫೆಕ್ಟಿವ್ ಸ್ಟ್ರಾಟಜಿ ಡಿಸ್ಕಷನ್ ಮಾಡ್ತೇನೆ. ಆ ಸ್ಟ್ರಾಟಜಿ ಒಳಗೆ ನಾನು ಡಿಸ್ಕಷನ್ ಮಾಡಿದ ತಕ್ಷಣ ಅಗೇನ್ ಐ ವಿಲ್ ಗಿವ್ ಯು ಸಮ್ ಇನ್ಪುಟ್ಸ್ ಆಲ್ಸೋ, ಲೈಕ್ ಹೌ ಯು ಹ್ಯಾವ್ ಟು ಗಿವ್ ದ ಟೆಸ್ಟ್, ಹೌ ಯು ಹ್ಯಾವ್ ಟು ಗಿವ್ ದ how you have to make the notes and all, because from day one we have been very very systematic in giving the course as well as in giving the proper inputs for you guys. Okay, so ಏನು ನಾನು ಡಿಸ್ಕಷನ್ ಮಾಡಿದ್ನಲ್ಲ ನೀಟಾಗಿ ಫಾಲೋ ಮಾಡಿರಿ ವಿದೌಟ್ ಎನಿ ಲೇಸಿನೆಸ್. ಸೊ ನೀವು ಲೇಸಿಯಾಗಿ ಇದು ವಿಡಿಯೋನ ನೋಡೋದು ಬಿಟ್ರೆ ಅಂದ್ರೆ ಡೆಫಿನೆಟ್ಲಿ ದೆನ್ ಹೌ ಕ್ಯಾನ್ ಯು ಕ್ಯಾನ್ ಟಾರ್ಗೆಟ್ ಫಾರ್ ದ ಪೊಸಿಷನ್ ಆಫ್ AE or AEE. ಸೊ ನಾವು ಲೆಟ್ಸ್ ಡಿಸ್ಕಸ್ this schedule in detail, as well as I will be discussing like how many hours you have to study per day, each and everything I will discuss. Okay, let's start now. So if you see, this is the perfect study plan what I have made for RWS AEE. Okay, so ಈ ಸ್ಟಡಿ ಪ್ಲಾನ್ ಪ್ರಕಾರ ನಿಮ್ದು ಯಾವಾಗ ಐತೆ ಅಂದ್ರೆ 15th March ದಿಂದ ನೀವು ಸ್ಟಾರ್ಟ್ ಮಾಡ್ತೀರಿ, 31st May ನೀವು ಕಂಪ್ಲೀಟ್ ಮಾಡ್ತೀರಿ. ಫರ್ದರ್ ಈಗ HK ಕತ್ ನಾವು ಕನ್ಸಿಡರ್ ಮಾಡಿದ್ವಿ ಅಂದ್ರೆ ನಿಮಗೆ 15 days ರಿವಿಷನ್ ಸಿಗ್ತೈತಿ. ನಾನ್ HK ಅಂದ್ರೆ ನಿಮಗೆ 1 month ರಿವಿಷನ್ ಸಿಗ್ತೈತಿ. ಸೊ ದ್ಯಾಟ್ಸ್ ವೈ June 1st ದಿಂದ ರಿವಿಷನ್ ಅಂತಂದು ನಾನು ಮೆನ್ಷನ್ ಮಾಡೀನಿ. ಸೊ ಫಸ್ಟ್ ಸಬ್ಜೆಕ್ಟ್ ನೀವು ಚೂಸ್ ಮಾಡೋದು ಯಾವುದಂದ್ರೆ ವಾಟರ್ ಸಪ್ಲೈ ಆ್ಯಂಡ್ ಸ್ಯಾನಿಟೇಷನ್ ಇಂಜಿನಿಯರಿಂಗ್. ಓಕೆ, ಸೊ 17 days ಅಂತ ನಾನು ಕನ್ಸಿಡರ್ ಮಾಡೀನಿ. ಸೊ 15th March ದಿಂದ 31st March ವರೆಗೂ I have given the schedule. So ಇದ್ರೊಳಗೆ if you see 17 days is too much, but why I have given 17 days? I have considered constitution in this. ಸೊ ಪ್ಯಾರಲಲಿ ನೀವು ವಾಟರ್ ಸಪ್ಲೈ ಸ್ಯಾನಿಟೇಷನ್ ಇದು ಎನ್ವೈರ್ಮೆಂಟ್ ರಿಲೇಟೆಡ್ ಆಗ್ತೈತಲ್ಲ, ಸ್ವಲ್ಪ ಪಾಲಿಟಿ ಡಿಫ್ರೆಂಟ್ ಆಕೈತಿ. ಸೊ ಇವು ಎರಡೂ ನೀವು ಸೈಮಲ್ಟೇನಿಯಸ್ ಓದಿದ್ರಂದ್ರೆ ನಿಮಗೆ ಬೋರ್ ಆಗೋದಿಲ್ಲ. ಆಸ್ ವೆಲ್ ಆಸ್ ಪಾಲಿಟಿ ಇಸ್ ಇಂಪಾರ್ಟೆಂಟ್ ಸಬ್ಜೆಕ್ಟ್ ಆಲ್ಸೋ ಆ್ಯಂಡ್ ಯು ಕ್ಯಾನ್ ಎಕ್ಸ್ಪೆಕ್ಟ್ ಡೈರೆಕ್ಟ್ ಕ್ವಶನ್ಸ್ ಇನ್ ಪಾಲಿಟಿ. ಓಕೆ, ಸೊ ಅದರ ಸಂಬಂಧ ಪಾಲಿಟಿನೂ ಪ್ಯಾರಲಲ್ ಆಗಿ ಓದ್ರಿ. ನೆಕ್ಸ್ಟ್ ಸಬ್ಜೆಕ್ಟ್ ಹಿಯರ್ ಇಸ್ ಎನ್ವೈರ್ಮೆಂಟ್ ಸ್ಟಡೀಸ್, ಅದ್ರ ಜೊತೆ ಹಿಸ್ಟ್ರಿ ಓದ್ರಿ, ದೆನ್ 11 days. ಓಕೆ, ಇನ್ ಬಿಟ್ವೀನ್ ಯು ಕ್ಯಾನ್ ಸಿ ಐ ಹ್ಯಾವ್ ಗಿವನ್ 1 or 2 days ಗ್ಯಾಪ್ ಆಲ್ಸೋ ಫಾರ್ ಯು ಟು ರಿಲ್ಯಾಕ್ಸ್, ಆಸ್ ವೆಲ್ ಆಸ್ ನೀವು ಏನಾದರೂ ಡಿಲೇ ಮಾಡಿದ್ರೆ ಅಂದರೆ ಅಗೇನ್ ಲೈಕ್ ಯು ಕ್ಯಾನ್ ಕವರ್ ಅಪ್ ವೆರಿ ಈಸಿಲಿ. ಓಕೆ, ಸೊ ದಟ್ಸ್ ದ ರೀಸನ್ ಲೈಕ್ ನಾನು 1 or 2 days ಇನ್ ಬಿಟ್ವೀನ್ ನಿಮಗೆ ಗ್ಯಾಪು ಕೊಟ್ಟೇನಿ. ಓಕೆ, ನೆಕ್ಸ್ಟ್ ಈಸ್ ಸ್ಟ್ರೆಂತ್ ಆಫ್ ಮಟೀರಿಯಲ್ಸ್, ಅದ್ರ ಜೊತೆ ನೀವು ಜಾಗ್ರಫಿ ಆಸ್ ವೆಲ್ ಆಸ್ ಕೆಮಿಸ್ಟ್ರಿ ಓದ್ರಿ, 15 days ಐ ಹ್ಯಾವ್ ಗಿವನ್. ಎನ್ವೈರ್ಮೆಂಟಲ್ ಮ್ಯಾನೇಜ್ಮೆಂಟ್, ಅದ್ರ ಜೊತೆ ಎಕನಾಮಿಕ್ಸ್ ಆಸ್ ವೆಲ್ ಆಸ್ ಬಯಾಲಜಿ ಓದ್ರಿ. ದೆನ್ ಬೇಸಿಕ್ ಸರ್ವೇಯಿಂಗ್, ಅದ್ರ ಜೊತೆ ಆಪ್ಟಿಟ್ಯೂಡ್ ಆ್ಯಂಡ್ ರೀಸನಿಂಗ್,
ಕನ್ಸ್ಟ್ರಕ್ಷನ್ ಟೆಕ್ನಾಲಜಿ ಆ್ಯಂಡ್ ಮ್ಯಾನೇಜ್ಮೆಂಟ್, ಅದ್ರ ಜೊತೆ ಫಿಸಿಕ್ಸ್ ಓದ್ರಿ. ಓಕೆನಾ? ಸೊ ಇಷ್ಟು ಯು ರೈಟ್ ಡೌನ್. ಸೊ ಅಗೇನ್ ಐ ಡೋಂಟ್ ವಾಂಟ್ ಟು ಡಿಸ್ಕಸ್ ಲೈಕ್ ಫ್ರಮ್ ವಿಚ್ ಡೇಟ್ ಟು ವಿಚ್ ಡೇಟ್ ಅನ್ನೋದು. ಸೊ ದಿಸ್ ಇಸ್ ಲೈಕ್ ಜನರಲ್ ಸ್ಟಡಿ ಶೆಡ್ಯೂಲ್ ವಾಟ್ ಐ ಗಿವ್. ಸೊ ನಿಮ್ಮದು ಟೈಮ್ ಅವೈಲಬಿಲಿಟಿ ಪ್ರಕಾರ ನೀವು ಸ್ವಲ್ಪ ಸ್ಟಡಿ ಶೆಡ್ಯೂಲ್ ನೀವು ಚೇಂಜ್ ಮಾಡ್ಕೋಬಹುದು. ಓಕೆ, ಸೊ ಇದ್ರೊಳಗೆ ನೀವು ಕನ್ಸಿಡರ್ ಮಾಡಿದ್ರೆ ಅಂದ್ರೆ ಐ ಆಮ್ ಟೇಕಿಂಗ್ ಇಟ್ ಆಸ್ 8 hours ಆಫ್ ಸ್ಟಡಿ ಪರ್ ಡೇ. ಸೊ ಮೇಡಮ್ 8 hours ಹೆಂಗೆ ಓದಿದ್ರಿ? ಇಟ್ ಈಸ್ ನಾಟ್ ಎಟ್ ಆಲ್ ಡಿಫಿಕಲ್ಟ್. ಸೊ 10 to 1 ಓದ್ರಿ 3 hours, 2 to 5 ಓದ್ರಿ 3 hours, ನೈಟ್ ಆನ್ 2 hours ಓದ್ರಿ, ದಟ್ಸ್ ಇಟ್. ಓಕೆ, ಸೊ 8 hours ಅನ್ನೋದು ಇಟ್ ಈಸ್ ನಾಟ್ ಎಟ್ ಆಲ್ ಡಿಫಿಕಲ್ಟ್. ಸ್ಟೂಡೆಂಟ್ಸು ಈ ಟೈಮ್ದಾಗ ನೀವು 12-13 hours ಓದಬೇಕು, ಬಿಕಾಸ್ ಯು ಆರ್ ಟಾರ್ಗೆಟಿಂಗ್ ಫಾರ್ AEE, ಆ್ಯಂಡ್ ಐ ಫೀಲ್ ದ ಕ್ವಶನ್ ಪೇಪರ್ ವಿಲ್ ಬಿ ರಿಯಲಿ ವೆರಿ ಡಿಫಿಕಲ್ಟ್ ಆ್ಯಂಡ್ ಯು ಕ್ಯಾನ್ ಎಕ್ಸ್ಪೆಕ್ಟ್ ವೆರಿ ಮಚ್ ಇನ್ ಡೆಪ್ತ್ ಕ್ವಶನ್ಸ್. ಯಾಕಂದ್ರೆ ಒನ್ ಥಿಂಗ್ ಯು ನೀಡ್ ಟು ಅಂಡರ್ಸ್ಟ್ಯಾಂಡ್ ಫಾರ್ ಎನಿ ಆಫ್ ದ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲ, when the number of subjects are less, so you can expect in-depth questions. So same way happened for PWD also. So PWD ಒಳಗೆ ಏನಾಗಿತ್ತು, ಸಬ್ಜೆಕ್ಟ್ಸ್ ಕಮ್ಮಿ ಇದ್ವು ಅಂದ್ಕೂಡಲೇ in-depth questions ಕೇಳಿದ್ರು. ಬಟ್ ದಿಸ್ ಡಿಡಂಟ್ ಹ್ಯಾಪನ್ ಫಾರ್ RWS AE. ಯಾಕೆ ರೀ? ಅಲ್ಲಿ ಸಬ್ಜೆಕ್ಟ್ಸೇ ಜಾಸ್ತಿ ಇದ್ವು, 16 ಸಬ್ಜೆಕ್ಟ್ಸ್ ಇದ್ವು. ಸೊ ಆಬ್ವಿಯಸ್ಲಿ ಎವ್ರಿ ಸಬ್ಜೆಕ್ಟ್ದಿಂದ ಕ್ವಶನ್ಸ್ ಅವ್ರು ಟಚ್ ಮಾಡಬೇಕು. ಕ್ವಶನ್ ಪೇಪರ್ ಯಾರು ಸೆಟ್ ಮಾಡ್ತಿರ್ತಾರೆ. ಸೊ ಮೋರ್ ನಂಬರ್ ಆಫ್ ಸಬ್ಜೆಕ್ಟ್ಸ್ ಅಡ್ವಾಂಟೇಜ್ ಇಸ್ ಮೋರ್ ಆ್ಯಕ್ಚುಲಿ. ಬಟ್ ಇಲ್ಲೇ ನಂಬರ್ ಆಫ್ ಸಬ್ಜೆಕ್ಟ್ಸ್ ಕಮ್ಮಿ ಇರೋದ್ರಿಂದ ಇನ್ ಡೆಪ್ತ್ ಓದಬೇಕು ನೀವು. ದಿಸ್ ಇಸ್ ವಾಟ್ ಯು ನೀಡ್ ಟು ರಿಯಲೈಸ್. ಸೊ ದಟ್ ಈಸ್ ದ ರೀಸನ್ ಇವನ್ ವಿ ಹ್ಯಾವ್ ಪ್ರೊವೈಡೆಡ್ ಇನ್ ಡೆಪ್ತ್ ಟೀಚಿಂಗ್ ಆಲ್ಸೋ ಫಾರ್ ದಿಸ್, ಆಸ್ ವೆಲ್ ಆಸ್ ಅರೌಂಡ್ 2000 ಎನ್ವೈರ್ಮೆಂಟಲ್ ಇಂಜಿನಿಯರಿಂಗ್, ದಟ್ ಈಸ್ ವಾಟರ್ ಸಪ್ಲೈ ಆ್ಯಂಡ್ ಸ್ಯಾನಿಟೇಷನ್ದು ನಿಮಗೆ MCQs ವಿಡಿಯೋ ಲೆಕ್ಚರ್ಸು ಫ್ರೀ ಅವೈಲೇಬಲ್ ಅದಾವು. ಲೈಕ್ ನ್ಯೂಮರಿಕಲ್ಸು, ಥಿಯರಿ, ವಿ ಹ್ಯಾವ್ ಗಿವನ್ ಈಕ್ವಲಿ ಇಂಪಾರ್ಟೆನ್ಸ್ ಫಾರ್ ನ್ಯೂಮರಿಕಲ್ಸ್ ಆ್ಯಂಡ್ ಥಿಯರಿ, ಆ್ಯಂಡ್ ವಿ ಹ್ಯಾವ್ ಟಾಟ್ ಇನ್ ಡೆಪ್ತ್ ಫಾರ್ ದಿಸ್ ಸಬ್ಜೆಕ್ಟ್ಸ್. ಆ್ಯಂಡ್ ಆಲ್ಸೋ ಐ ವಾಂಟ್ ಟು ಟೆಲ್ ಯು, ಈ 6 ಸಬ್ಜೆಕ್ಟ್ಸ್ ಒಳಗೆ 5 ಸಬ್ಜೆಕ್ಟ್ಸ್ ನಾನೇ ಟೀಚ್ ಮಾಡೀನಿ. ಓಕೆ, ಸೊ ನಾನು ಲೈಕ್ ಸ್ಟೂಡೆಂಟ್ಸ್ ನನ್ನ ಜೊತೆನ ಡಿಸ್ಕಷನ್ ಮಾಡ್ತಾರೋ. ಸೊ ಯಾರಿಗೆ ಹೆಂಗೆ ರಿಕ್ವೈರ್ಮೆಂಟ್ ಬೇಕು ಅದರ ಪ್ರಕಾರ ಈ ಪ್ಯಾಕೇಜನ್ನು ನಾವು ಡಿಸೈನ್ ಮಾಡೀವಿ. ಡೆಫಿನೆಟ್ಲಿ ದಿಸ್ ಪ್ಯಾಕೇಜ್ ವಿಲ್ ಆ್ಯಡ್ ಲಾಟ್ ಆಫ್ ವ್ಯಾಲ್ಯೂ ಫಾರ್ ಯುವರ್ ಸೆಲೆಕ್ಷನ್, ಆ್ಯಂಡ್ ಇವನ್ ವಿ ಆರ್ ದೇರ್ ಫಾರ್ ಇಂಟರ್ವ್ಯೂ ಗೈಡೆನ್ಸ್ ಆಲ್ಸೋ. ಡೋಂಟ್ ವರಿ ಅಬೌಟ್ ದ್ಯಾಟ್. So same way for environment studies and management also, around 320 MCQs video lectures also we have provided along with the basic classes. It's not like alli ನಾವು like casual ಆಗಿ ಅಥವಾ ಅಲ್ಲಿ ನೆಗ್ಲೆಕ್ಟ್ ಮಾಡಿವತ್ತಿಲ್ಲ, ಅಲ್ಲಿ ಏನೈತಿ ಕಂಪ್ಲೀಟ್ ಆಗಿ ಪ್ರೊವೈಡ್ ಮಾಡಿ, ಆ್ಯಂಡ್ ಅಲಾಂಗ್ ವಿತ್ ದ್ಯಾಟ್ ವಿ ಹ್ಯಾವ್ ಪ್ರೊವೈಡೆಡ್ MCQs ಆಲ್ಸೋ. ಓಕೆ, ಸೊ ಇಲ್ಲಿ ನಾನು ನಿಮಗೆ ಒಂದು ಪ್ರಾಪರ್ ಅನಾಲಿಸಿಸ್ ನಾನು ಹೇಳಬೇಕಂದ್ರೆ, ಲೈಕ್ ಓಕೆ, ನೀವು ಒಂದು ಸಬ್ಜೆಕ್ಟ್ ಓದ್ತಿರ್ತೀರಿ. ಸೊ ಇವನ್ ಇಫ್ ಯು ಆರ್ ಡೂಯಿಂಗ್ ಸೆಲ್ಫ್ ಸ್ಟಡಿ, ಲಿಸನ್ ಟು ದಿಸ್ ವೆರಿ ಕೇರ್ಫುಲಿ. ಓಕೆ, ಸೊ ಈಗ ನೀವು ಒಂದು ಸಬ್ಜೆಕ್ಟ್ ಯಾವುದೊಂದು ಓದ್ತಿರ್ತೀರಿ, ಲೈಕ್ ಫಾರ್ ಎಕ್ಸಾಂಪಲ್ ಅಗೇನ್ ಲೆಟ್ ಮಿ ಟೇಕ್ ದ ಸಬ್ಜೆಕ್ಟ್ ಲೈಕ್ ಸಾಲಿಡ್ ಮೆಕ್ಯಾನಿಕ್ಸ್ ಆರ್ ಸ್ಟ್ರೆಂತ್ ಆಫ್ ಮಟೀರಿಯಲ್ಸ್. ಸೊ ಈ ಸಬ್ಜೆಕ್ಟ್ ನೀವು ಓದ್ತಿರ್ತೀರಲ್ಲ, ಆ ಸಬ್ಜೆಕ್ಟ್ ನಂದು ಮುಗೀತು ಅಂತ ನೀವು ಯಾವಾಗ ಹೇಳ್ತೀರಿ? ಬಿಕಾಸ್ ಯಾವ ಸಬ್ಜೆಕ್ಟು ಮುಗಿದಿಲ್ಲ, ಇಟ್ ವಿಲ್ ನೀಡ್ ಲೈಕ್ ಕಂಟಿನ್ಯೂಸ್ ಲರ್ನಿಂಗ್. ಬಟ್ ಯಾವಾಗ ಮುಗೀತೈತೆ ಅಂತ ಹೇಳ್ತೀರಂದ್ರೆ, ಯು ನೀಡ್ ಟು ಆಸ್ಕ್ ಫ್ಯೂ ಕ್ವಶನ್ಸ್ ಟು ಯುವರ್ ಸೆಲ್ಫ್ ಆ್ಯಂಡ್ ಗೆಟ್ ದ ಆನ್ಸರ್ಸ್ ಫಾರ್ ದೋಸ್ ಕ್ವಶನ್ಸ್. ಸೊ ಅವು ಎಲ್ಲ ಕ್ವಶನ್ಸಿಗೆ ನಿಮಗೆ ಆನ್ಸರ್ ಸಿಕ್ಕು ಅಂದ್ರೆ, then you can say that yes, I have completed this subject and this is the time like I have to go for the next subject. ಸೊ ನಾನು ಹೇಳೋದು ನಿಮಗೆ ಕಾಂಪ್ಲಿಕೇಟೆಡ್ ಅನ್ಸಕತ್ತಿರಬೇಕು, ಬಟ್ ಸಿಲೆಕ್ಷನ್ ಆದವರು ಇದನ್ನು ಫಾಲೋ ಮಾಡ್ಯಾರು. ಓಕೆ, ಸೊ ದ್ಯಾಟ್ ಈಸ್ ದ ರೀಸನ್ ನಾನು ಹೇಳೋದು ಕಾಂಪ್ಲಿಕೇಶನ್ ಅನ್ನಿಸ್ತೈತಿ, ಡಿಫಿಕಲ್ಟ್ ಟು ಫಾಲೋ ಅನ್ನಿಸ್ತೈತಿ ಇನ್ ದ ಬಿಗಿನಿಂಗ್, ಬಟ್ ಒನ್ಸ್ ಯು ಸ್ಟಾರ್ಟ್ ಅಲ್ಲ, ನೋ ಒನ್ ವಿಲ್ ಸ್ಟಾಪ್ ಯು. ಯಾಕಂದ್ರೆ PWD ಸ್ಟೂಡೆಂಟ್ಸ್ ಸೆಲೆಕ್ಟ್ ಆದವರು ನನಗೆ ಅದನ್ನ ಹೇಳಿದರು, ಮೇಡಮ್ ಈಗ ಫುಲ್ ಕೈ ಖಾಲಿ ಆದಂಗೆ ಅನಿಸ್ತೈತೆ ರೀ ನಮಗೆ, RWS AEE ಓದು ನಾನು ಅನ್ನಿಸ್ತೈತಿ ಅಂತಂದು. ಸೊ ಯಾರು ಓದಿರ್ತಾರೋ ಸೆಲೆಕ್ಟ್ ಆಗಿರ್ತಾರೋ, ದೇ ನೋ ವಾಟ್ ಎಕ್ಸಾಕ್ಟ್ಲಿ ಲೈಕ್ ಹೌ ದೇ ಹ್ಯಾವ್ ಪ್ರಿಪೇರ್ಡ್. ಸೊ ಅದಕ್ಕೆ ನಾನು ನಿಮ್ಗೆ ಹೇಳೋದು, ಬಾವಿ ಸೈಡ್ ಕೂತ ಸ್ವಿಮ್ಮಿಂಗ್ ಈಸಿ ಐತತ್ ಅಂದ್ಕೊಳಕ್ಕೆ ಹೋಗ್ಬೇಡ್ರಿ. ಬಾವಿ ಒಳಗೆ ಜಂಪ್ ಮಾಡಿದ ತಕ್ಷಣ ವಿ ಗೆಟ್ ಟು ನೋ ಲೈಕ್ ಹೌ ಮಚ್ ಸ್ವಿಮ್ಮಿಂಗ್ ಇಸ್ ಡಿಫಿಕಲ್ಟ್, ಆ್ಯಂಡ್ ವೆನ್ ಯು ಕ್ಯಾನ್ ಸ್ವಿಮ್ ಯು ವಿಲ್ ರಿಯಲಿ ಎಂಜಾಯ್ ಸ್ವಿಮ್ಮಿಂಗ್. ಓಕೆ, ಸೊ ದಿಸ್ ಯು ನೀಡ್ ಟು ಅಪ್ಲೈ ಫಾರ್ ಈಚ್ ಆ್ಯಂಡ್ ಎವ್ರಿಥಿಂಗ್. ಸೊ ಅದಕ್ಕೆ ನಾವು ಮಹಾಭಾರತ ಇಂಥದ್ದು ಅಥವಾ ಭಗವದ್ಗೀತಾ ಇಂಥದ್ದೆಲ್ಲ ನಾವು ಕೇಳಬೇಕು, ನೋಡಬೇಕು. ದಿಸ್ ಈಸ್ ಲೈಫ್ ಆ್ಯಂಡ್ ಲೈಫ್ ಈಸ್ ದೇರ್ ಟು ಥ್ರೋ ದ ಚಾಲೆಂಜಸ್ ಇನ್ ಫ್ರಂಟ್ ಆಫ್ ಅಸ್ ಆ್ಯಂಡ್ ವಿ ಶುಡ್ ಬಿ ರೆಡಿ ಟು ಫೇಸ್ ದ ಚಾಲೆಂಜಸ್. ಓಕೆ, ಸೊ ಕಮಿಂಗ್ ಬ್ಯಾಕ್, ಸೊ ನಾವು ಏನು ಕ್ವಶನ್ಸ್ ನಾವು ಕೇಳ್ಕೋಬೇಕು ವೆನ್ ಯು ವಾಂಟ್ ಟು ಸೇ ದಟ್ ದಿಸ್ ಸಬ್ಜೆಕ್ಟ್ ಈಸ್ ಓವರ್. ಸೊ ಇಫ್ ಯು ಆರ್ ಡೂಯಿಂಗ್ ಸೆಲ್ಫ್ ಸ್ಟಡಿ, ಸೊ ವಾಟ್ ಎವರ್ ದ ಸೋರ್ಸ್ ಯು ಆರ್ ಯೂಸಿಂಗ್, ಸೊ ಯು ಶುಡ್ ಫೀಲ್ ಲೈಕ್ ದ್ಯಾಟ್ ಈಸ್ ಸಫಿಷಿಯಂಟ್ ಆ್ಯಂಡ್ ನೀವು ಅದು ಪರ್ಟಿಕ್ಯುಲರ್ ಎಕ್ಸಾಮ್ ಅದು ಕಂಪ್ಲೀಟಾಗಿ ಕವರ್ ಮಾಡಿರಿ ಅಂತಂದು. ಬಟ್ ಯು ಹ್ಯಾವ್ ಜಾಯಿಂಡ್ ದ SANPoint ಕೋರ್ಸ್ ಅನ್ನೋದಿತ್ತಂದ್ರೆ, ದಟ್ ಟೈಮ್ ಯು ಶುಡ್ ಈ ಪರ್ಟಿಕ್ಯುಲರ್ ಪಾಯಿಂಟನ್ನು ನೀವು ಹೆಂಗೆ ರಿಯಲೈಸ್ ಮಾಡ್ಕೋಬೇಕಂದ್ರೆ, ವೆನ್ ಯು ಹ್ಯಾವ್ ಕವರ್ಡ್ ಆರ್ ವಾಚ್ ಆಲ್ ದ ವಿಡಿಯೋ ಲೆಕ್ಚರ್ಸ್. ಓಕೆ, ಸೆಕೆಂಡ್ ಪಾಯಿಂಟ್ ಈಸ್, ಹ್ಯಾವ್ ಯು ಮೇಡ್ ದ ನೋಟ್ಸ್? ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಅಗೇನ್ ನೀವು ಸೆಲ್ಫ್ ಸ್ಟಡಿ ಮಾಡಿರಿ, ನಮ್ಮದು ಕೋರ್ಸ್ ಜಾಯ್ನ್ ಆಗಿರಿ.
So have you made the notes? So again, this video you watch, this will definitely help you why you have to make the notes and how you have to make the notes effectively. ಯಾಕಂದ್ರೆ ನೀವು ರಿವಿಷನ್ ಟೈಮ್ದಾಗ ನೋಟ್ಸನ್ನು ನಿಮ್ಮ ಕೈ ಹಿಡಿತಾವು. ವಾಟ್ ಎವರ್, ನೋ ಬುಕ್ಸ್, ನೋ ವಿಡಿಯೋ ಕ್ಲಾಸಸ್ ವಿಲ್ ಹೆಲ್ಪ್ ಯು ಡ್ಯೂರಿಂಗ್ ದ ರಿವಿಷನ್ ಟೈಮ್. ನೀವು ಹೆಂಗೆ ಇಫೆಕ್ಟಿವ್ ಆಗಿ ನೋಟ್ಸ್ ಮಾಡ್ಕೊಂಡಿರಿ ಅವ ನಿಮಗೆ ಸಪೋರ್ಟ್ ಮಾಡ್ತಾವೆ. ನೆಕ್ಸ್ಟ್ ಕ್ವಶನ್ ನೀವು ಹೇಳ್ಬೇಕಂದ್ರೆ ವೆದರ್ ಯು ಹ್ಯಾವ್ ಮೇಡ್ ಅ ಸಪ್ರೇಟ್ ಫಾರ್ಮುಲಾ ಬುಕ್ ಆರ್ ನಾಟ್. Again, this is very important. So you have to make the separate formula book. Next important thing is whether you have given the tests parallelly or not. So whether you have given the chapter wise test, full length test, yes or no. So new tests kottidri, yes. So you have got the positive answer. Test kottilla, that means still your subject is not yet completed. The next and the last question is, have you solved previous year's questions of GATE, IES, SSC, JE or not? Or you have just covered the content. So if you have given, so ಈ 4 ಕ್ವಶನಿಗೆ ನಿಮಗೆ ಎಸ್ ಅನ್ನೋದಿತ್ತು, ದೆನ್ ಯು ಗೋ ಫಾರ್ ನೆಕ್ಸ್ಟ್ ಸಬ್ಜೆಕ್ಟ್. ಇಲ್ಲ ಅನ್ನೋದಿತ್ತಂದ್ರೆ ದೆನ್ ಯು ಶುಡ್ ವರ್ಕ್ ಆನ್ ಆಲ್ ದೀಸ್. ಸೊ ನಾನು ಏನು ಹೇಳಾಕ್ತೇನಲ್ಲ, ಈ ಇನ್ಪುಟ್ಸ್ ನಿಮಗೆ ಎಲ್ಲಿಯೂ ಸಿಗೋದಿಲ್ಲ. ಸೊ ರೈಟ್ ಡೌನ್ ಈಚ್ ಆ್ಯಂಡ್ ಎವ್ರಿಥಿಂಗ್, ಆ್ಯಂಡ್ ದಿಸ್ ವಿಡಿಯೋ ಈಸ್ ಯುವರ್ ಲೈಫ್ ಲರ್ನಿಂಗ್ ವಿಡಿಯೋ, ಆ್ಯಂಡ್ ದಿಸ್ ವಿಲ್ ಹೆಲ್ಪ್ ಯು ಫಾರ್ ದ ಪ್ರಿಪರೇಷನ್ ಆಫ್ ಎನಿ ಆಫ್ ದ ಎಕ್ಸಾಮ್ಸ್. ಯಾವುದೇ ಎಕ್ಸಾಮ್ ಇದ್ರೂ ಯು ನೀಡ್ ಟು implement the same strategy only. Okay, ಯಾಕಂದ್ರೆ ಹಿಯರ್ ಯು ನೀಡ್ ಟು ಸಿ ವಿಚ್ ಎಕ್ಸಾಮ್ ಯು ಆರ್ ಪ್ರಿಪೇರಿಂಗ್ ಫಾರ್. ಈಗ ನೀವು PGCET ಪ್ರಿಪೇರ್ ಆಗ್ತಿದ್ರೆ ಅಂದ್ರೆ ನಾ ಇಷ್ಟೊಂದು ಹೇಳೋದು ಎಫರ್ಟ್ಸ್ ಹಾಕೋದು ನೆಸಸರಿ ಇಲ್ಲ. ಬಿಕಾಸ್ PGCET ಕ್ವಶನ್ ಪೇಪರ್ ವಿಲ್ ಬಿ ವೆರಿ ಸಿಂಪಲ್, ವೆರಿ ಈಸಿ. ನಿಮಗೆ ಅದು ಗೇಟ್ ಕ್ವಶನ್ಸು, IAS ಕ್ವಶನ್ಸು ಸಾಲ್ವ್ ಮಾಡೋದು ನೆಸಸರಿನೇ ಇಲ್ಲ. ಜಸ್ಟ್ PGCET ಪ್ರೀವಿಯಸ್ ಇಯರ್ಸ್ ಕ್ವಶನ್ಸ್ ಸಾಲ್ವ್ ಮಾಡಿರಿ, SSC JE ಒಂದು ಸ್ವಲ್ಪ ಮಾಡಿದರೆ ಸಾಕು. ಬಟ್ ಥರೋ ಪ್ರಿಪರೇಷನ್ ಈಸ್ ನೀಡೆಡ್. But when you talk about GATE exam, ಅಲ್ಲಿ ನಿಮಗೆ you need to give more concentration on concepts, okay, on numericals. And when you think of IES, so ಅಲ್ಲಿ ಏನು ಥಿಂಕ್ ಮಾಡಬೇಕು, ಪೇಪರ್ 1 ಪ್ರಿಲಿಮ್ಸ್ಗೆ ಟೆಕ್ನಿಕಲ್ ಆಸ್ ವೆಲ್ ಆಸ್ ಜನರಲ್ ಸ್ಟಡೀಸ್ಗೆ ಈಕ್ವಲ್ ಇಂಪಾರ್ಟೆನ್ಸ್ ಕೊಡಬೇಕು. ಸೊ ವೆನ್ ಯು ಥಿಂಕ್ ಆಫ್ SSC JE, ಅಗೇನ್ ಅಲ್ಲಿನೂ ನಿಮಗೆ ಟೆಕ್ನಿಕಲ್ ಆಸ್ ವೆಲ್ ಆಸ್ ಜನರಲ್ ಸ್ಟಡೀಸ್ಗೆ ಪೇಪರ್ 1 ಕಾನ್ಸಂಟ್ರೇಷನ್ ಕೊಡಬೇಕು. ವೆನ್ ಯು ಥಿಂಕ್ ಆಫ್ RRB ಎಕ್ಸಾಮ್, ಸೊ ಪ್ರಿಲಿಮ್ಸ್ ಪೇಪರ್ ಅಥವಾ ಪೇಪರ್ 1 ಅನ್ನೋದು ಏನಿರುತ್ತಲ್ಲ ನಿಮ್ಮದು ಬರೀ ಜನರಲ್ ಸ್ಟಡೀಸ್ ಅಷ್ಟೇ ಇರತ್ತೆ. ಆ ಜನರಲ್ ಸ್ಟಡೀಸ್ ಪೇಪರ್ ಪಾಸ್ ಆದಮೇಲೆ ದೆನ್ ನಿಮ್ಮದು ಟೆಕ್ನಿಕಲ್ ಪೇಪರ್ ಇರ್ತೈತಿ, ದಟ್ ಟು ಅಬ್ಜೆಕ್ಟಿವ್ ಓನ್ಲಿ. ಸೊ ಆ ಟೈಮ್ದಾಗ ನೀವು ಟೆಕ್ನಿಕಲ್ ಓದ್ಕೋತ ನಡೆಯೋದಿಲ್ಲ. ಸೊ ಇದ್ರದ್ದು ನಾನು ಏನು ಅನಾಲಿಸಿಸ್ ಹೇಳೋದಂದ್ರೆ, ಯಾವ್ದು ಎಕ್ಸಾಮಿಗೆ ಏನು ರಿಕ್ವೈರ್ಮೆಂಟ್ ಇರತ್ತೆ ಅದ್ರ ಪ್ರಕಾರ ನಾವು ಓದಬೇಕು. ಸೊ ಅದ್ರ ಪ್ರಕಾರ ಓದಬೇಕಂದ್ರೆ ನಾನೇನಿದು ನಿಮಗೆ ಸ್ಟ್ರಾಟಜಿ ಡಿಸ್ಕಷನ್ ಮಾಡಿದೆನಲ್ಲ ಅದನ್ನೆಲ್ಲ ಇಂಪ್ಲಿಮೆಂಟ್ ಮಾಡಬೇಕು. ಜಸ್ಟ್ ಈ ಕಿವಿದಿಂತ್ರ ಕೇಳಿ ಈ ಕಿವಿದಿಂತ್ರ ಬಿಟ್ರೆ ಇಟ್ ಈಸ್ ಆಫ್ ನೋ ಯೂಸ್. ಈಗ ನಾನು ನಿಮಗೆ 30-35 ಮಿನಿಟ್ಸ್ ವಿಡಿಯೋ ಮಾಡಿ ಇಷ್ಟೊಂದು ಎಫರ್ಟ್ಸ್ ಹಾಕಿ ನಿಮಗೆ ಎಕ್ಸ್ಪ್ಲೇನ್ ಮಾಡಿ ನಂದು ಎಕ್ಸ್ಪೀರಿಯನ್ಸ್ ಎಲ್ಲ ಶೇರ್ ಮಾಡಿದ್ದು ನೀವು ಅದನ್ನು ಫಾಲೋ ಮಾಡಲಿಲ್ಲ ಅಂದ್ರೆ ಇಟ್ ವಿಲ್ ನಾಟ್ ಬಿ ಆಫ್ ಎನಿ ಯೂಸ್. Again I am telling you, whatever the inputs I am giving, these are the voices of the students only. ಸೊ ನೀವು ನನಗೆ ಏನು ಕೇಳತ್ತಿದ್ರಿ ಅದಕ್ಕೆ ನಾನು ಸೊಲ್ಯೂಷನ್ ಕೊಡಕತ್ತೀನಿ, ಓಕೆನಾ. ಸೊ ಈಗ ನಿಮಗೆ RWS AEE ಸ್ಟಡಿ ಪ್ಲ್ಯಾನ್ ಕಂಪ್ಲೀಟಾಗಿ ಕ್ಲಿಯರಾಗಿ ಅಂಡರ್ಸ್ಟ್ಯಾಂಡ್ ಆಯಿತು. ಸೊ ನಾವು ಐ ವಾಂಟ್ ಟು ಡಿಸ್ಕಸ್ ಅಬೌಟ್ ಅಪ್ಕಮಿಂಗ್ WRD ಆ್ಯಂಡ್ ಅದರ್ ಗೌರ್ಮೆಂಟ್ ಎಕ್ಸಾಮ್ಸ್. ಸೊ ಇದಕ್ಕೂ ನೀವು ಭಾಳ ಜನ ಕೋರ್ಸ್ ಜಾಯ್ನ್ ಆಗಕತ್ತೀರಿ, ಆಸ್ ವೆಲ್ ಆಸ್ ಯು ಆರ್ ಎನ್ಕ್ವೈರಿಂಗ್ ಆಲ್ಸೋ. ಸೊ ನಿಮಗೆ ಅಗೇನ್ ಲೈಕ್ ಮೇಡಮ್ ಹೆಂಗೆ ನಾನು ಪ್ರಿಪೇರ್ ಆಗಬೇಕು, ಬಿಕಾಸ್ ದೇ ಆರ್ 22 ಸಬ್ಜೆಕ್ಟ್ಸ್ ಆರ್ ದೇರ್ ಟೆಕ್ನಿಕಲ್. ಓಕೆ, ಸೊ ನಿಮಗೆ ಯಾವ ಆರ್ಡರ್ದಾಗ ಸಬ್ಜೆಕ್ಟ್ಸ್ ಓದಬೇಕು, ಎಷ್ಟು ಡೇಸ್ ಡಿವೋಟ್ ಮಾಡಬೇಕು ಎವ್ರಿ ಸಬ್ಜೆಕ್ಟಿಗೆ, ಬಿಕಾಸ್ ವಿ ಪ್ರೊವೈಡ್ ದ ಕೋರ್ಸ್ ಫಾರ್ 3 ಮಂತ್ಸ್, 6 ಮಂತ್ಸ್, 1 year. ಸೊ ಯು ಆರ್ ಆಸ್ಕಿಂಗ್ ಮೀ ಲೈಕ್ ನಾನು ವಿಚ್ ವ್ಯಾಲಿಡಿಟಿ ಕೋರ್ಸ್ ಐ ವಾಂಟ್ ಟು ಜಾಯ್ನ್. ಸಿ ಐ ಕೆನಾಟ್ ಗಿವ್ ಯು ದಿಸ್ ಆನ್ಸರ್, ಬಿಕಾಸ್ ನೀವು ಸ್ಟ್ರೇಟ್ ಅವೇ ಡೈರೆಕ್ಟಾಗಿ ಪ್ರಿಪೇರ್ ಆಗ್ತಿದ್ರೆ ಅಂದ್ರೆ ವಿದೌಟ್ ಡೂಯಿಂಗ್ ಜಾಬ್ ಆ್ಯಂಡ್ ಆಲ್ ಯು ಕ್ಯಾನ್ ಕವರ್ ಇನ್ 4 to 6 months. But if you are doing job or MTech and parallelly if you want to study, obviously it needs more time. It's common sense, isn't it? ಯಾಕಂದ್ರೆ ನೀವು ವರ್ಕ್ ಮಾಡಿ ಅಥವಾ MTech ಕ್ಲಾಸಸ್ ಅಟೆಂಡ್ ಮಾಡಿ ಬಂದು ಓದೋದು ಇಟ್ ಈಸ್ ಡಿಫಿಕಲ್ಟ್. ಸೊ ಐ ಕ್ಯಾನ್ ನಾಟ್ ಟೆಲ್ ಯು ದಟ್ ಯೆಸ್ ಯು ಹ್ಯಾವ್ ಟು ಗೋ ಫಾರ್ 6 months course, you have to go for 1 year course, you have to go for 3 months course, because it is matter of money, that is fees you have to pay, as well as the efforts you have to put and number of hours you need to give per day. So that's why ಈ ಶೆಡ್ಯೂಲ್ ಒಳಗೆ ನಾನು ನಿಮಗೆ ಲೈಕ್ 6 months ಸ್ಟ್ರಾಟಜಿನ ಡಿಸ್ಕಷನ್ ಮಾಡ್ತನು, 4 months ಡಿಸ್ಕಷನ್ನು ಮಾಡ್ತನು, ಲೈಕ್ ಹೌ ಮೆನಿ ಅವರ್ಸ್ ಪರ್ ಡೇ ಆಲ್ಸೋ ಯು ನೀಡ್ ಟು ಗಿವ್. ಸೊ ಯಾವ ಆರ್ಡರ್ ಒಳಗೆ ಓದಬೇಕು ನೀಟಾಗಿ ನಾನು ಡಿಸ್ಕಷನ್ ಮಾಡ್ತನು. ಲಿಸನ್ ಟು ದಿಸ್ ವೆರಿ ಕೇರ್ಫುಲಿ.
So now this is the standard syllabus for all the government exams in general. Like 19 to 22 subjects ಅದಾವ ಇದ್ರೊಳಗೆ. ಸೊ ಇದ್ರೊಳಗೆ ಹೆಂಗಿರತ್ತೆ, ಲೈಕ್ ನೀವು ಅದನ್ನ ಕ್ವಶನ್ ಕೇಳ್ತೀರಿ ಮೇಡಮ್ ನಾಳೆ ಇದೇ ಸಬ್ಜೆಕ್ಟ್ಸ್ ಬರ್ತಾವೋ ಇಲ್ಲೋ ಡಿಫ್ರೆಂಟ್ ಎಕ್ಸಾಮ್ ಸಿಗತ್ತ. ಸೊ 90% ಇವೇನು ಸಬ್ಜೆಕ್ಟ್ಸ್ ಅದಾವಲ್ಲ ಇವನ್ನ ಫಾಲೋ ಮಾಡ್ತಾರೋ. ಇದ್ರೊಳಗೆ ಸ್ವಲ್ಪ ಸಬ್ಜೆಕ್ಟ್ಸ್ ಡಿಲೀಟ್ ಮಾಡಬಹುದು ಅಥವಾ ಒಂದೆರಡು ಸಬ್ಜೆಕ್ಟ್ ಆ್ಯಡ್ ಮಾಡ್ಬೋದು ಡಿಪೆಂಡಿಂಗ್ ಆನ್ ದ ಡಿಪಾರ್ಟ್ಮೆಂಟ್, ಬಟ್ ರೆಸ್ಟ್ 85% to 90% ರಿಮೇನ್ಸ್ ಸೇಮ್ ಓನ್ಲಿ. ಸೊ ಆಲ್ ದೀಸ್ ಕೋರ್ ಸಬ್ಜೆಕ್ಟ್ಸ್ ವಿಲ್ ನಾಟ್ ಚೇಂಜ್. ಸೊ ನೀವು ಸ್ಟಡಿ ಮಾಡಿಕೊಂಡು ಪ್ರಿಪೇರ್ ಹಾಕೊಂಡು ಇಟ್ಕೊಂಡ್ರೆ ಅಂದ್ರೆ ಡೆಫಿನೆಟ್ಲಿ ಯು ವಿಲ್ ಸೇವ್ ಲಾಟ್ ಆಫ್ ಟೈಮ್ ವೆನ್ ದ ನೋಟಿಫಿಕೇಶನ್ ಹ್ಯಾಪನ್ಸ್. ಓಕೆ, ಸೊ ಇದ್ರೊಳಗೆ ನಾನು ಫಸ್ಟ್ ಸಬ್ಜೆಕ್ಟ್ ಯಾವ ತೊಗೊಂಡೀನಿ, ವಾಟರ್ ಸಪ್ಲೈ ಆ್ಯಂಡ್ ಸ್ಯಾನಿಟೇಷನ್ ಇಂಜಿನಿಯರಿಂಗ್ 15 days ಅದು ತೊಗೊಂಡೀನಿ. ಆ್ಯಂಡ್ ಐ ಹ್ಯಾವ್ ಗಿವನ್ ಆರ್ ಐ ಆಮ್ ಕನ್ಸಿಡರಿಂಗ್ ದ ಶೆಡ್ಯೂಲ್ ಫ್ರಮ್ 15th March to 29th March. ಓಕೆ, ಸೊ ನೀವು ಬೈ ಚಾನ್ಸ್ 15th March ಸ್ಟಾರ್ಟ್ ಮಾಡೋಕ್ಕೆ ಆಗಲಿಲ್ಲ. ಸೊ ಇಫ್ ಯು ಜಾಯಿನ್ ದ ಕೋರ್ಸ್ ಲಿಟಲ್ ಲೇಟ್ ಆಲ್ಸೋ, ಸೊ ಇದರ್ ಡೇಸು 15 days ಅತನ ತಗೋರಿ, ಬಟ್ ಯು ಕೀಪ್ ಆರ್ ಯು ಶಿಫ್ಟ್ ದ ಡೇಟ್ಸ್, ದಟ್ಸ್ ಇಟ್. Okay, it doesn't mean that you need to join the course before this and start the preparation by this date only atilla. ನೀವು ಲೇಟಾಗಿ ಜಾಯಿನ್ ಆದ್ರೂ the thing what I want to tell from this is how many days you have to devote per subject, ಬಿಕಾಸ್ ಯಾಕಂದ್ರೆ ನಿಮಗೆ ಗೊತ್ತಿರೋದಿಲ್ಲ ಎಷ್ಟು ಓದೋದಿರೋದು, ಅದು ನನಗೆ ಗೊತ್ತಿರೋದು. ಸಿ ವೆನ್ ಇಟ್ ಕಮ್ಸ್ ಟು ಲೈಕ್ ಇರಿಗೇಷನ್ ಇಟ್ ನೀಡ್ಸ್ ವೆರಿ ಲೆಸ್ ಟೈಮ್, ಬಟ್ ವೆನ್ ಯು ಟಾಕ್ ಅಬೌಟ್ ಜಿಯೋಟೆಕ್ ಇಂಜಿನಿಯರಿಂಗ್ ಸೊ ಇಟ್ ಈಸ್ ಲಿಟಲ್ ಡಿಫಿಕಲ್ಟ್. ಅಗೇನ್ ವೆನ್ ಯು ಟಾಕ್ ಅಬೌಟ್ ಸಾಂಗ್ ಇಟ್ ಈಸ್ ಲಿಟಲ್ ಡಿಫಿಕಲ್ಟ್, ಬಟ್ ವೆನ್ ಯು ಟಾಕ್ ಅಬೌಟ್ ಹೈವೇ ಇಟ್ ಈಸ್ 50-50 ಕೈಂಡ್ ಆಫ್. ಅಷ್ಟೊಂದು ಡಿಫಿಕಲ್ಟು ಇರೋದಿಲ್ಲ, ಈಸಿನೂ ಇರೋದಿಲ್ಲ. ಸೊ ಆ ಮೈಂಡ್ಸೆಟ್ ಇಟ್ಕೊಂಡ ನಾನು ಈ ಆರ್ಡರ್ ಆಫ್ ಸಬ್ಜೆಕ್ಟ್ಸನ್ನು ನಿಮಗೆ ಕೊಟ್ಟೇನೆ. ಸೊ ರೈಟ್ ಡೌನ್ ದಿಸ್ ಆರ್ಡರ್ ಆನ್ ಯುವರ್ ಪೇಪರ್ ಆರ್ ಎಲ್ಸ್ ಮೇಂಟೈನ್ ಅ ಎಕ್ಸೆಲ್ ಶೀಟ್. ಸೊ ಆಟೋಮೆಟಿಕ್ಕಾಗಿ ನೀವು ಎಲ್ಲೇ ಏನಾದರೂ ಒಂದು ಡಿಲೇ ಮಾಡಿದ್ರಂದ್ರೆ ಇನ್ ಫ್ಯೂಚರ್, ಓಕೆ, ಸೊ ಯು ಕ್ಯಾನ್ ದ ಡೇಟ್ಸ್ ವಿಲ್ ಗೆಟ್ ಚೇಂಜ್ಡ್ ಆಟೋಮೆಟಿಕಲಿ ಆ್ಯಂಡ್ ಯು ಕ್ಯಾನ್ ಫಾಲೋ ದ ಶೆಡ್ಯೂಲ್ ಅಕಾರ್ಡಿಂಗ್ಲಿ. ಓಕೆ, ಸೊ ಈ ಶೆಡ್ಯೂಲ್ ನೋಡಿದ್ರಂದ್ರೆ 15 days ನಾನು ಎನ್ವೈರ್ಮೆಂಟ್ ಕೊಟ್ಟೇನಿ, ವಿಚ್ ಇಸ್ ಟೂ ಮಚ್ ಆ್ಯಕ್ಚುಲಿ. ಆ್ಯಂಡ್ ಹಿಯರ್ ಐ ಆಮ್ ಗಿವಿಂಗ್ ಯು ಲೈಕ್ ಓನ್ಲಿ ಯು ಆರ್ ಕಾನ್ಸಂಟ್ರೇಟಿಂಗ್ ಆನ್ ಟೆಕ್ನಿಕಲ್ ಇನ್ ದ ಬಿಗಿನಿಂಗ್. ಓಕೆ, ಸೊ ನೀವು ಟೆಕ್ನಿಕಲ್ ಥರೋ ಆಗಿ ಪ್ರಿಪೇರ್ ಆದ್ರಂದ್ರೆ ಆಫ್ಟರ್ ದಟ್ ಯು ಕ್ಯಾನ್ ಕಾನ್ಸಂಟ್ರೇಟ್ ಆನ್ ಜನರಲ್ ಸ್ಟಡೀಸ್. ಸೊ ದಿಸ್ ಶೆಡ್ಯೂಲ್ ಈಸ್ ಫಾರ್ ದ ಸ್ಟೂಡೆಂಟ್ಸ್ ಹೂ ವಾಂಟ್ ಟು ಪ್ರಿಪೇರ್ ಫಾರ್ ಗೌರ್ಮೆಂಟ್ ಎಕ್ಸಾಮ್ಸ್ ಹೆನ್ಸ್ ಫೋರ್ತ್ ಎನಿ ಆಫ್ ದ ಎಕ್ಸಾಮ್ಸ್. ಓಕೆನಾ? ಸೊ ಈ 15 days ನಾನು ಯಾಕೆ ಕನ್ಸಿಡರ್ ಮಾಡೀನಿ ಅಂದ್ರೆ ಯು ಡೋಂಟ್ ನೋ ಎನಿಥಿಂಗ್ ಅಬೌಟ್ ದ ಸಬ್ಜೆಕ್ಟ್ and it is completely a fresh start. So that's why I have given more number of duration for this. So 15 days at kotte nanu. So ee 15 days ee schedule prakar ನೀವು ಹೋದ್ರೆ ಅಂದ್ರೆ you need to like 6 months of the schedule I am giving. So ಈ schedule 6 months ಒಳಗೆ ನೀವು ಕಂಪ್ಲೀಟ್ ಮಾಡಬೇಕಂದ್ರೆ so you need to study 6 hours per day. Okay, like 3 hours in the morning, 3 hours in the evening schedule ನೀವು ಮಾಡಿದ್ರಿ, then you can cover this very easily. ಇಲ್ಲ ಇಫ್ ಯು ವಾಂಟ್ ಟು ಗಿವ್ ಮೋರ್, ಲೈಕ್ ಇಲ್ಲ ನಾನು 6 monthsಗಿಂತ ನಾನು 4 month ಒಳಗೆ ನಾನು ಕವರ್ ಮಾಡಬೇಕು ಸಿಲೆಬಸ್ ಅನ್ನೋಂಗಿತ್ತಂದ್ರೆ ಯು ನೀಡ್ ಟು ಸ್ಟಡಿ 9 hours ಪರ್ ಡೇ. ಸೊ 8 to 9 hours ನೀವು ಸ್ಟಡಿ ಮಾಡಿದ್ರಂದ್ರೆ ಯುವರ್ ಸಬ್ಜೆಕ್ಟ್ಸ್ ವಿಲ್ ಗೆಟ್ ಆರ್ ದ ಡ್ಯೂರೇಷನ್ ವಿಲ್ ಗೆಟ್ ಸ್ಕ್ವೀಸ್ಡ್ ವಿದಿನ್ 4 months ಯು ಕ್ಯಾನ್ ಕಂಪ್ಲೀಟ್ ದಿಸ್. ಓಕೆ, ಸೊ ನಾನೇನು ಶೆಡ್ಯೂಲ್ ಡಿಸ್ಕಷನ್ ಮಾಡಕತ್ತೇನಲ್ಲ ದಿಸ್ ಈಸ್ ಜನರಲೈಸ್ಡ್ ಶೆಡ್ಯೂಲ್. ನಿಮ್ದು ಟೈಮ್ ಅವೈಲೇಬಿಲಿಟಿ ಪ್ರಕಾರ, ನಿಮ್ದು ಎಫರ್ಟ್ಸ್ ಹಾಕೋದು ಪ್ರಕಾರ, ನಿಮ್ದು ಎಷ್ಟು ಬೇಸಿಕ್ ನಿಮ್ದು ಸ್ಟ್ರಾಂಗ್ ಅದಿರಿ. ಸೊ ಬೇಸ್ಡ್ ಆನ್ ದ್ಯಾಟ್ ಯು ನೀಡ್ ಟು ಮೇಕ್ ದ ಚೇಂಜಸ್. ದೆರ್ ಈಸ್ ನೋ ಹಾರ್ಡ್ ಆ್ಯಂಡ್ ಫಾಸ್ಟ್ ರೂಲ್ ದ್ಯಾಟ್ ಯು ಹ್ಯಾವ್ ಟು ಫಾಲೋ ದಿಸ್ ವಾಟ್ ಐ ಆಮ್ ಸೇಯಿಂಗ್. ಸೊ ನಿಮಗೆ 4 monthಗಿತ್ತಂದ್ರೆ 15 days ಇದ್ದಿದ್ದು 10 days ಮಾಡ್ಕೋರಿ. ಸೊ ಜಿಯೋಟೆಕ್ನಿಕಲ್ ಇಂಜಿನಿಯರಿಂಗ್ 15 days ಐತಿ, ಅದನ್ನು 10 days ಮಾಡ್ಕೋರಿ. ಬಿಲ್ಡಿಂಗ್ ಮಟೀರಿಯಲ್ಸ್ 10 days ಐತಿ, 8 days ಮಾಡ್ಕೋರಿ. ಸೊ ಯು ಕ್ಯಾನ್ ಸ್ಕ್ವೀಸ್ ಇಟ್, ಬಟ್ ಹಿಯರ್ ಯು ಆರ್ ನಾಟ್ ಕಾಂಪ್ರಮೈಸಿಂಗ್ ವಿತ್ ವಾಟ್ ಯು ಆರ್ ಸ್ಟಡಿಂಗ್. ಯು ಹ್ಯಾವ್ ಟು ಸ್ಟಡಿ ಎವ್ರಿಥಿಂಗ್ ಯು ನೀಡ್. ಅದನ್ನು ನೆನ್ಪಿಟ್ಕೋರಿ, ಯಾಕಂದರೆ ಈಗ ನಾನು RWS ಸ್ಟೂಡೆಂಟ್ಸ್ ಎಷ್ಟೋ ಸ್ಟೂಡೆಂಟ್ಸ್ ಹೇಳಿದ್ರು ಮೇಡಮ್ ನಾನು ಪ್ರಾಪರಾಗಿ ಕವರ್ ಮಾಡೋಕ್ಕಾಗಲಿಲ್ಲ, ನಾನು ಎಕ್ಸಾಮ್ ನೀಟಾಗಿ ಬರೀಲಿಲ್ಲ. ಯಾಕಂದ್ರೆ ನಾನು ನಿಗ್ಲೆಕ್ಟ್ ಮಾಡಿದ್ನಿ ನೋಟ್ಸ್ ಬರೀ ಮುಂದೆ. ನಾನು ಫಾರ್ಮುಲಾ ಆಮೇಲೆ ಬರೀತ್ನತ್ತಂದು, ನ್ಯೂಮರಿಕಲ್ ಆಮೇಲೆ ಸಾಲ್ವ್ ಮಾಡ್ತಂದು ನಾನು ಸ್ಕಿಪ್ ಮಾಡ್ಕೊನಿ, ಬಟ್ ಎಂಡಿಗೆ ನನಗೆ ಟೈಮ್ ಸಿಗಲಿಲ್ಲ. ಓಕೆ, ಸೊ ಇದನ್ನು ಮಾಡೋಕೆ ಹೋಗ್ಬಿಡ್ರಿ, ಯಾಕಂದ್ರೆ ನೀವು 3 months ಎಫರ್ಟ್ಸ್ ಆಗಲಿ, ಎಫರ್ಟ್ಸ್ ಆರ್ ಎಫರ್ಟ್ಸ್. ಸೊ ದ್ಯಾಟ್ಸ್ ವೈ ಯು ಶುಡ್ ಸಿ ಟು ಇಟ್ ದ್ಯಾಟ್ ನೋ ಎಫರ್ಟ್ ಶುಡ್ ಗೋ ವೇಸ್ಟ್. ಸೆಲೆಕ್ಟ್ ಆಗೇ ಆಗ್ತನು, ಇದಾಗಲಿಲ್ಲ ಅಂದ್ರೂ ನೆಕ್ಸ್ಟ್ ಎಕ್ಸಾಮ್ ನಾನು ಸೆಲೆಕ್ಟ್ ಆಗೇ ಆಗ್ತನು. ಆ ಮೈಂಡ್ಸೆಟ್ಲೆ ನೀಟಾಗಿ ಓದಿದ್ರೆ ಆಕೈತಿ. ಹಾಫ್ ಆ್ಯಂಡ್ ಹಾಫ್ ನೀವು ಓದಿದ್ರಿ, ಹಾಫ್ ಮನಸ್ದಿಂದ ಓದ್ರಿ ಅಥವಾ ಹಾಫ್ ಎಫರ್ಟ್ಸಾಗಿ ಓದ್ರಿ, ಅಥವಾ ನಿಮ್ಮ ಮೇಲೆ ನೀವು ಡೌಟ್ಫುಲ್ ಇಟ್ಕೊಂಡ ಆಕೈತಿ ಅಲ್ಲ ಅನ್ನೋದು ಓದಿದ್ರೆ ಅಂದ್ರೆ ಅದು ಆಗೋದೇ ಇಲ್ಲ. ಐ ವಿಲ್ ರೈಟ್ ಆ್ಯಂಡ್ ಗಿವ್, ಅದು ಆಗೋದೇ ಇಲ್ಲ. ಯಾವಾಗ ನಾನು ಎಲ್ಲದನ್ನು ಮಾಡ್ತೀನಿ ಅನ್ನೋದು ನೀವು ಮೈಂಡ್ಸೆಟ್ಲೆ ಓದಿದ್ರಿ, ದೆನ್ ದೇರ್ ಆರ್ ಹೈ ಚಾನ್ಸಸ್ ದ್ಯಾಟ್ ಯು ವಿಲ್ ಗೆಟ್ ಸೆಲೆಕ್ಟೆಡ್.
ಓಕೆ, ಸೊ ಈ ಆರ್ಡರ್ ನಾನು ಏನು ಡಿಸ್ಕಷನ್ ಮಾಡಿರಲ್ಲ, ಯು ಕ್ಯಾನ್ ಸಿ ಸಾಮ್, RCC, ಎಸ್ಟಿಮೇಷನ್. ಸೊ ನಾನು ಯಾಕೆ ಒಂದು ಈ ಆರ್ಡರ್ದು ಕೊಟ್ಟೇನೆ ಅಂದ್ರೆ ಸಬ್ಜೆಕ್ಟ್ದು ಸ್ವಲ್ಪ ಡಿಫ್ರೆನ್ಸ್ ಇರಬೇಕು. ಲೈಕ್ ವಾಟರ್ ಸಪ್ಲೈ ಆ್ಯಂಡ್ ಸ್ಯಾನಿಟೇಷನ್ ಈಸ್ ಫಾರ್ ಡಿಫ್ರೆಂಟ್ ಫ್ರಮ್ ಜಿಯೋಟೆಕ್ನಿಕಲ್. ಅಗೇನ್ ಜಿಯೋಟೆಕ್ ಈಸ್ ಫಾರ್ ಡಿಫ್ರೆಂಟ್ ಫ್ರಮ್ ಬಿಲ್ಡಿಂಗ್ ಮಟೀರಿಯಲ್ಸ್. ಆ್ಯಂಡ್ ವೆನ್ ಇಟ್ ಕಮ್ ಟು ಸಾಮ್, ಸೊ ಇಟ್ ಈಸ್ ಲಿಟಲ್ ಡಿಫಿಕಲ್ಟ್ ಸಬ್ಜೆಕ್ಟ್. ಸೊ ಆ ಆರ್ಡರ್ದಾಗ ನಿಮ್ದು ಮೈಂಡ್ಸೆಟ್ಟಿಗೆ, ನೀವು ಮೈಂಡಿಗೆ ಹೆವಿ ಆಗ್ಲಾರ್ದಂಗೆ ನಾನು ಈ ಟೈಪ್ ಒಂದು ಸ್ಟಡಿ ಶೆಡ್ಯೂಲ್ ಮಾಡೀನಿ. ಓಕೆ, ಸೊ ಆಟ್ ದ ಎಂಡ್ ಐ ಹ್ಯಾವ್ ಕೆಪ್ಟ್ ಲೈಕ್ ಪೋರ್ಟ್ಸ್, ಹಾರ್ಬರ್ಸ್, ಟನಲ್ ಇಂಜಿನಿಯರಿಂಗ್ ಆ್ಯಂಡ್ ಆಲ್. ಸೊ ನಿಮಗೆ ಇನ್ ಬಿಟ್ವೀನ್ ಡಿಫಿಕಲ್ಟ್ ಅನ್ನಿಸ್ತಿತ್ತು, ಲೈಕ್ ಯಾವುದೇ ಸಬ್ಜೆಕ್ಟಿಗೆ ಸಾಮ್ ಸಬ್ಜೆಕ್ಟ್ಸ್ ಆದ ಕೂಡಲೇ, ಸಾಮ್ ಸಬ್ಜೆಕ್ಟು ಅಥವಾ ಜಿಯೋಟೆಕ್ ಆದ ಕೂಡಲೇ ಒಂದು ಬ್ರೇಕ್ ಬೇಕಾಗಿತ್ತಂದ್ರೆ ಯು ಆ್ಯಡ್ ಟನಲ್ ಇಂಜಿನಿಯರಿಂಗ್ ಇನ್ ದ್ಯಾಟ್. Okay, those are very very small subjects, interesting subjects, but again very important subjects if that is there in the syllabus. Ports and harbors add madri, airport engineering add madri. So you have to keep motivated yourselves. ಎಷ್ಟಾಗಲಿ ನಾನು ಈಗ ಒಂದು 30 minutes 40 minutes ನಾನು ನಿಮ್ಗೆ ಹೇಳ್ತೂ ಬಿಡ್ತೂ, ಈ 30-40 ಮಿನಿಟ್ಸ್ದಿಂದ ನಿಮ್ಮದು ಸೆಲೆಕ್ಷನ್ ಆಗೋದಿಲ್ಲ. ಯು ಹ್ಯಾವ್ ಟು ವರ್ಕ್ ಆನ್ ದಿಸ್ ಫಾರ್ 3 to 4 months, ದೆನ್ ಓನ್ಲಿ ಯು ಕ್ಯಾನ್ ಗೆಟ್ ಸೆಲೆಕ್ಟೆಡ್. ಸೊ ನಂದು ಎಫರ್ಟ್ಸ್ ಏನಂದ್ರೆ to motivate you, to give you what is needed and to show you right direction. So following that direction is left to you. ನಾನು ಹೇಳೋದು ಕಷ್ಟ ಅನಿಸ್ತೈತಿ, ಬಟ್ ಒನ್ಸ್ ಯು ಗೆಟ್ ಅಡ್ಜಸ್ಟೆಡ್ ಅಲ್ಲ, ಯು ವಿಲ್ ಗೆಟ್ ಯೂಸ್ ಟು ಇಟ್ ಆ್ಯಂಡ್ ಡೆಫಿನೆಟ್ಲಿ ಯು ವಿಲ್ ಎಂಜಾಯ್ ದ ಜರ್ನಿ. ಸೊ ನೀವು ಅರ್ಧಂಬರ್ಧ ಮಾಡ್ಕೋತ ಹೋದ್ರಿ ಅಂದ್ರೆ ದ ಜರ್ನಿ ವಿಲ್ ಬಿ ವೆರಿ ವೆರಿ ಡಿಫಿಕಲ್ಟ್ ಫಾರ್ ಯು. ಎಸ್, ಸೊ ದಿಸ್ ವಿಡಿಯೋ ಬಿಕೇಮ್ ವೆರಿ ಲೆಂದಿ, but I feel like I have given my 100% in what information I have to give to you. Okay, so following this is left to you. Okay, so follow madidre andre, and if you want to continue your journey in government exams or any of the competitive exams, even SDA, FDA, KS, whatever it is, so I feel you have to follow each and every word what I have said in this video. ಫಾಲೋ ಮಾಡಲಿಲ್ಲ ಅಂದ್ರೆ ಈಗ ಡೆಫಿನೆಟ್ಲಿ ಯು ವಿಲ್ ಫಾಲೋ ಆಫ್ಟರ್ 6 months, ಆಫ್ಟರ್ 1 year, ಬಿಕಾಸ್ ಐ ಹ್ಯಾವ್ ಸೀನ್ ಸ್ಟೂಡೆಂಟ್ಸ್ ಹೂ ಆರ್ ಜಾಯ್ನಿಂಗ್ ದ ಕೋರ್ಸ್ ನಾವು, ಹೂ ಹ್ಯಾವ್ ಎನ್ಕ್ವೈರ್ಡ್ ಫಾರ್ ದ ಕೋರ್ಸ್ ಫಾರ್ 4 years ಬಿಫೋರ್, 5 years ಬಿಫೋರ್. ಓಕೆ, ಸೊ ಆ ಟೈಮ್ದಾಗ ನಿಮಗೆ ಅದು ವ್ಯಾಲ್ಯೂ ಅನಿಸಿದ್ದಿಲ್ಲ, ವರ್ತ್ ಅನಿಸಿರಲಿಲ್ಲ, ದ ರೀಸನ್ಸ್ ಮೈಟ್ ಬಿ ಡಿಫ್ರೆಂಟ್, ಬಟ್ ನಾವು ಯು ಆರ್ ಜಾಯ್ನಿಂಗ್ ದ ಕೋರ್ಸ್. ಸೊ ಅಟ್ ಲೀಸ್ಟ್ ಅಟ್ ದಿಸ್ ಪಾಯಿಂಟ್ ಯು ಹ್ಯಾವ್ ರಿಯಲೈಸ್ಡ್ ವಾಟ್ SANPoint ಈಸ್ and what SANPoint will play the role in your success journey. So definitely we want to be the part of your success journey and we are giving our best. So ನೀವು ನಮ್ಮ ಟೆಲಿಗ್ರಾಮ್ ಗ್ರೂಪ್ ಜಾಯ್ನ್ ಆಗ್ರಿ, ಅದ್ರೊಳಗೆ ನಾವು ಒಂದು ವಿಡಿಯೋ ಲೆಕ್ಚರ್ ಆ್ಯಡ್ ಮಾಡಲಿ, ಏನೇ ಮಾಡಲಿ, ಎವ್ರಿಥಿಂಗ್ ವಿಲ್ ಬಿ ಅಪ್ಡೇಟೆಡ್ in that telegram group. And again I am telling you, definitely joining the course will be your best choice. And after joining, following what I have told till now is very very important. So ಇಷ್ಟು ಫಾಲೋ ಮಾಡಿರಿ, ನೋಡೋಣ ಸೆಲೆಕ್ಷನಿಗೆ ಯಾರು ಸ್ಟಾಪ್ ಮಾಡ್ತಾರೆ ನಿಮಗೆ.